ಕೆಡಿಎನ್ ರಾಕರ್ಸ್ ಎರಡು ತಂಡದ ನಾಯಕರು ರೆಡಿ ಇರಬೇಕು. ಬಿಜಿಟಿ ಹಾಗೂ ಕೆಡಿಎನ್ ರಾಕರ್ಸ್ನ ಎರಡು ತಂಡದ ನಾಯಕರಿಗೆ ಮುಂದಿನ ಒಂದು ಹಂತಕ್ಕೆ ನಾನು ಆಹ್ವಾನಿಸ್ತಾ ಇದ್ದೇನೆ. ಓವರ್ ಟು ಕಾಮೆಂಟ್ರಿ. ಪಂದ್ಯ ಪ್ರಾರಂಭಿಸಿದ ಕರೆ ನೀಡ್ತಾವೆ. ಎಸೆಗಾರಿಕೆ ಭಾಗದಲ್ಲಿ ಶ್ರೀಧರ್ ಬಹಳಷ್ಟು ಒಂದು ಉತ್ತಮ ರೀತಿಯ ಎಸೆಗಾರಿಕೆಯನ್ನು ಮಾಡುವಂತ ಬೌಲರ್ ಕೂಡ ಸೋಲುವಂತ ಹಂತದಲ್ಲಿ ಇದ್ದರೂ ಕೂಡ ಎಸೆಗಾರಿಕೆ ಭಾಗದಲ್ಲಿ ವಿಕೆಟ್ ಟೇಕಿಂಗ್ ಬೌಲಿಂಗ್ ಪ್ರದರ್ಶನ ನೀಡುವಂತ ಎಸೆಗಾರ ಒಂದೆರಡು ಅಭಿ ಸ್ಟ್ರೈಕ್ ಅನ್ನು ಪಡಿತಾ ಇದ್ದಾರೆ. ಬಹಳಷ್ಟು ಆಡಿದಂತ ಪಂದ್ಯಾಟದ ಉದ್ದಕ್ಕೂ ಕೂಡ ಪಂದ್ಯ ಪುರುಷೋತ್ತಮ ಪ್ರಶಸ್ತಿಯನ್ನು ಪಡೆದಂತ ಆಟಗಾರ ಕೂಡ ಮೊದಲ ಸೆತ ಬಹಳಷ್ಟು ಒಂದು ಬೆರಸಿನ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ, ಹೊದೋಟದ ಸೇರ್ಪಡೆ ಆಗ್ತಾ ಇದೆ. ಖಾತೆ ಕೂಡ ಆರಂಭವನ್ನು ಕಾಣ್ತಾ ಇದೆ. ಬಹಳಷ್ಟು ಒಂದು ಯಶಸ್ವಿತ ಪಂದ್ಯಾಟ. ಹೀಗಾಗ್ಲೇ ಕೊನೆ ಘಟ್ಟದ ಕೆಲ ಪಂದ್ಯಾಟಗಳು ಮಾತ್ರ ಬಾಕಿ ಇದೆ. ಶೀಘ್ರದಲ್ಲೇ ಪಂದ್ಯಾಟಕ್ಕೆ ಚಾಲನೆ ನೀಡಬೇಕಾಗುತ್ತೆ. ಹರ್ಷ ಮತ್ತೆ ಮದನ್ ಮಡಿಕೇರಿ ಈಗಾಗಲೇ ತೀರ್ಪುಗಾರಿಕೆ ಭಾಗದಲ್ಲಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ. ಮೂರನೇ ತೀರ್ಪುಗಾರಿಕೆ ಭಾಗದಲ್ಲಿ ಪ್ರಸನ್ನ ನಮ್ಮೊಂದಿಗೆ ಕುಳಿತುಕೊಂಡು ಪಂದ್ಯ ವೀಕ್ಷಣೆ ಮಾಡ್ತಾ ಇದ್ದಾರೆ. ಬಹಳಷ್ಟು ಉತ್ತಮ ರೀತಿ ಡಾಟ್ ಬಾಲ್, ಗುಡ್ಲಂಡ್ ಡೆಲಿವರಿ ಚೆಂಡು ಡಾಟ್ ಬಾಲ್ ಆಗಿ ಸೇರ್ಪಡೆ ಆಗ್ತಾ ಇದೆ. ಸುಭಾನ್ ರವರ ಒಂದು ಸಂಸ್ಥೆ ಈ ಒಂದು ಪಂದ್ಯದ ಚಿತ್ರೀಕರಣವನ್ನು ಯೂಟ್ಯೂಬ್ ಮುಖಾಂತರವಾಗಿ ವಿತರಿಸ್ತಾ ಇದೆ. M9 ಸ್ಪೋರ್ಟ್ಸ್ ಮತ್ತೆರಡು ಚೆಂಡಿಗಾಗಿ ಮೂರನೇ ಬಾರಿ ಎಸಂತ ಚೆಂಡು ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ, ಯಶಸ್ಸನ್ನ ಕಾಣ್ತಾ ಇಲ್ಲ. ಡಾಟ್ ಬಾಲ್. ಮಾಸ್ಟರ್ ಮುಂದಿನ ಪಂದ್ಯಕ್ಕೆ ಟಾಸ್ಗೆ ಕರೆ ನೀಡಿ. ಮತ್ತೆ ರಿವರ್ಸ್ ಶಾಟ್ ದಾಖಲಿಸುವಂತ ಪ್ರಯತ್ನ ಮಾಡಿದ್ರು. ಊಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್. ಹನುಮದ ಎಸೆಗಾರಿಕೆ ಈಗಾಗಲೇ ಮುಂದುವರಿಕೆಯನ್ನು ಕಾಣ್ತಾ ಇದ್ದಾವೆ. ಶ್ರೀಧರ್ ಎಸೆಗಾರಿಕೆ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಹೊಡೆತ ಕವರ್ಸ್ ಮೇಲ್ ಭಾಗದಲ್ಲಿ ನೋ ಮ್ಯಾಚ್ ಲ್ಯಾಂಡ್ ಸೀಮಾರೇಖೆಯ ಹೊರಭಾಗದ ಕ್ರಮಿಸ್ತಾ ಇದೆ. ಬೌಂಡ್ರಿ, ಮೊದಲ ಬೌಂಡ್ರಿ ಈಗಾಗಲೇ ಕವರ್ಸ್ ಮೇಲ್ ಭಾಗದಲ್ಲಿ ದಾಖಲಾತಿಯನ್ನು ಕಾಣ್ತಾ ಇದೆ. ಪೃಥ್ವಿ ಬೌಂಡರಿ ಮುಖಾಂತರವಾಗಿ ಖಾತೆಯನ್ನು ಆರಂಭಿಸ್ತಾ ಇದ್ದಾರೆ.
ಮತ್ತೆ ಶ್ರೀಧರ್ ಒಂದು ಓವರ್ಗಳು ಮುಕ್ತಾಯದ ಬಳಿಕ 6 ಓಟಗಳು. ರಸಿಗಾರಿಕೆ ಭಾಗದಲ್ಲಿ ಮತ್ತೆ ಬಹಳಷ್ಟು ಅನುಭವಿ ಹಿರಿಯ ಆಟಗಾರ ನವೀನ್ ಅವರನ್ನು ಬಳಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಪೃಥ್ವಿ ಸಂತ ಮೊದಲ ಚೆಂಡು ಮಿಡ್ ಆನ್ ಮೇಲ್ಭಾಗದಲ್ಲಿ ಸೀಮಾರೇಖೆ ಅವರನ್ನು ಕ್ರಮಿಸ್ತಾ ಇದೆ. ಬಾಲ್ ವಿಕೆಟ್ ಸ್ವಾಗತವನ್ನು ಕಾಣ್ತಾ ಇದೆ. ಬಹಳಷ್ಟು ತ್ವರಿತ ಕ್ಷೇತ್ರ ರಕ್ಷಣೆ ಮಾಡಿದ್ರು. ನವೀನ್ ಬಹಳಷ್ಟು ತ್ವರಿತ ಹೊಡೆತ ಕವರ್ಸ್ ಸೀಮಾರೇಖೆಯ ಹೊರಭಾಗದ ಕ್ರಮಿಸ್ತಾ ಇದೆ. ಡ್ಯಾನ್ಸಿಂಗ್ ಅಂಪೈರ್ ಮದನ್ ಮಡಿಕೇರಿ ಬಹಳಷ್ಟು ಒಂದು ರಾಜ್ಯ ಮಟ್ಟದಲ್ಲಿ ತೀರ್ಪುಗಾರಿಕೆ ಮಾಡುವಂತ ತೀರ್ಪುಗಾರರು HPL ಸೀಸನ್ 4 ಈ ಒಂದು ಪಂದ್ಯದಲ್ಲಿ ಆಗಮಿಸಿಕೊಂಡು ಈ ಒಂದು ಪಂದ್ಯದ ಡ್ಯಾನ್ಸಿಂಗ್ ತೀರ್ಪುಗಾರಿಕೆಯನ್ನು ಮಾಡ್ತಾ ಇದ್ದಾರೆ. ಬಹಳಷ್ಟು ತ್ವರಿತ ಹೊಡೆತ ಡಿಪ್ ವಿಕೆಟ್ ನಡುವನ್ನು ದಾಖಲಿಸಿದ್ರು. ದೊಡ್ಡದ ಸೇರ್ಪಡೆ ತಡದೊಟ್ಟುವರಿಗಳಿಗೆ ಈಗಾಗಲೇ 11ಕ್ಕೆ 1 2 ಪಂದ್ಯಾಟಗಳು ಮುಕ್ತಾಯವನ್ನ ಕಂಡಿದೆ. ಈಗಾಗಲೇ BGT ವಾರಿಯರ್ಸ್ ಮಾಲೀಕರು ಮಧು ಅಣ್ಣರವರು ಬಹಳಷ್ಟು ಒಂದು ಮುಗುಳ್ನಗೆಯಿಂದ ಪಂದ್ಯದ ವೀಕ್ಷಣೆಗೆ ಆಗಮಿಸ್ತಾ ಇದ್ದಾರೆ. ಸಾರಿ, ಪ್ರದೀಪ್ ಅಣ್ಣವರು ಲೆಫ್ಟಿ ಬ್ಯಾಟ್ಸ್ಮನ್ ಅಭಿಷೇಕ್ ಅನ್ನು ಪಡಿತಾ ಇದ್ದಾರೆ.
ಬಹಳಷ್ಟು ಜಾಣ್ಮೆತನೆ ಆಟವನ್ನು ಆಡ್ತಾ ಇದ್ದಾರೆ ಅಭಿ. ಈ ಪಂದ್ಯಾಟದುದ್ದಕ್ಕೂ ಕೂಡ HPL ಸೀಸನ್ 4 ರಲ್ಲಿ ಲೆಫ್ಟ್ ಹ್ಯಾಂಡ್ ಬ್ಯಾಟ್ಸ್ಮನ್ ಅಭಿಯವರವರು ಮಾತ್ರ ಒಂದು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಅಫಿಷಿಯಲ್ ಪಂದ್ಯಾಟದಲ್ಲಿ ಲೋಕೇಶ್ ಇದ್ರು, ಈ ಪಂದ್ಯಾಟದಲ್ಲಿ ಅಭಿ ಇದ್ದಾರೆ. ತಂಡದ ಒಟ್ಟುವರಿಗಳಿಗೆ 12 ಹೊಟ್ಟೆಗಳು. ಕೊನೆ 2 ಸೆತ ಬಾಕಿ ಉಳಿತಾ ಇದೆ. ಬೀರಸೇನ ಹೊಡೆತ ತೀರಾ ಹೈ ಲೆಫ್ಟ್ ಹ್ಯಾಂಡ್ ಶಾಟ್ ಮೂಲಕವಾಗಿ 2ನೇ ವಿಕೆಟ್ಸ್ ಅನ್ನು ಮತ್ತೆ ಕಳೆದುಕೊಳ್ತಾ ಇದೆ. ನವೀನ್ 2ನೇ ಕ್ಯಾಚ್ ಅನ್ನು ಪಡಿತಾ ಇದ್ದಾರೆ. ಈ ತನ್ನ ನಡುವೆ ಮತ್ತೆ ಡಾಟ್ ಬಾಲ್ ಓವರ್ ಮುಕ್ತಾಯದ ಓವರ್ಗಳ ಸಂಖ್ಯೆ 2 ಓವರ್ಗಳ ಮುಕ್ತಾಯದ ಬಳಿಕ 12ಕ್ಕೆ 2. ಮಾಸ್ಟರ್ ಸರ್, ಮುಂದಿನ ಪಂದ್ಯದೊಂದು ಟಾಸ್ ಕಾರ್ಯಕ್ರಮಕ್ಕಾಗಿ ಕರೆ ನೀಡಿ. ಮುಂದಿನ ಒಂದು ಪಂದ್ಯ KDN ರಾಕರ್ಸ್ ಹಾಗೂ BT ವಾರಿಯರ್ಸ್ನ 2 ನಾಯಕರು ಆದಷ್ಟು ಬೇಗ ಬರಬೇಕು. ಮುಂದಿನ ಒಂದು ಪಂದ್ಯದ ಟಾಸ್ ಕಾರ್ಯಕ್ರಮಕ್ಕಾಗಿ ಮೊದಲ ಕರೆ ನೀಡ್ತಾ ಇದ್ದಾವೆ. BGT ವಾರಿಯರ್ಸ್ ವಿರುದ್ಧವಾಗಿ KDN ರಾಕರ್ಸ್ ನಡುವಿನ ಪಂದ್ಯ ಜರುಗಲಿಕ್ಕಿದೆ ಕೂಡ. 2 ತಂಡದ ನಾಯಕರು ಶೀಘ್ರದಲ್ಲೇ ಟಾಸ್ ಪ್ರಕ್ರಿಯೆಗೆ ಮುಖ್ಯ ವೇದಿಕೆಯಲ್ಲಿ ನಮ್ಮೊಂದಿಗೆ ಕೂಡಿಕೆಯನ್ನು ಕರೆ ನೀಡ್ತಾ ಇದ್ದಾವೆ ಕೂಡ. ಈ ಹಂತದಲ್ಲಿ ಮತ್ತೆ ಪಂದ್ಯದ ಮುಂದುವರಿಕೆನೆ ಕಾಣ್ತಾ ಇದ್ದಾವೆ. 3 ಓವರ್ ಚಾಲ್ತಿಯಲ್ಲಿ ಮತ್ತೆ ಶ್ರೀಧರ್ ಅನ್ನು ಬಳಸುವಂತ ಪ್ರಯತ್ನ ಮತ್ತೆ ಮಾಡ್ತಾ ಇದೆ. ಬಹಳಷ್ಟು ಅನುಭವವುಳ್ಳ ಎಸೆಗಾರ. ಇದೇ ಹಂತದಲ್ಲಿ ಇವತ್ತಿನ ಮಟ್ಟಿಗೆ ಬಹಳಷ್ಟು ಒಂದು ರಾಜ್ಯ ಮಟ್ಟದ ಪಂದ್ಯಾಟದಲ್ಲಿ ಆಲ್ರೌಂಡರ್ ಮಾದರಿ ಆಟವನ್ನು ಆಡುವಂತ ಆಟಗಾರ ಅಭಿ ಈಗಾಗಲೇ KGT ತಂಡವನ್ನು ಹೊಂದಿಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಲೆಫ್ಟಿ ಆಟಗಾರ. ಇನ್ನೊಂದೆಡೆ ಮುರಳಿ ಎಸೆಗಾರಿಕೆ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಎಸೆಗಾರಿಕೆಯನ್ನು ಮಾಡುವಂತ ಬೌಲರ್. ಈ ಹಂತದಲ್ಲಿ 3ನೇ ಕ್ರಮಾಂಕದಲ್ಲಿ ಬ್ಯಾಟಿಂಗ್ ಆಗಿ ಎಂಟ್ರಿಯನ್ನು ಪಡಿತಾ ಇದ್ದಾರೆ. ಲಾಂಗನಲ್ಲಿ ದರ್ಶನ್ ಸಕ್ಪಾಲ್ ಸೂಪರ್ ಕಿಂಗ್ಸ್ ಪರವಾಗಿ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ತೀರ ಯಾರ್ಕರ್ ಚೆಂಡು ಡಾಟ್ ಬಾಲ್ ಆಗ್ತಾ ಇದೆ. ನಮ್ಮೊಂದಿಗೆ ಸತತವಾಗಿ 5 ದಿನಗಳ ಕಾಲ ಕಮಿಟಿಯಲ್ಲಿ ಕೂಡಿಕೊಂಡು ಮಾಡ್ತಾ ಇದ್ದಾರೆ ಮಾಸ್ಟರ್ ಅಲಿ. ಬಹಳಷ್ಟು ಒಂದು ಜೆಂಟ್ಲ್ಮ್ಯಾನ್ ಕೂಡ. ತೀರ ಹೈ ಲೆಫ್ಟ್ ಶಾಟ್ ಲಾಗ ಸೀಮಾರೇಖೆಯ ಹೊರಭಾಗದ ಕ್ರಮಿಸ್ತಾ ಇದೆ. ಸಿಕ್ಸರ್. ಆರೋಟದ ಸೇರ್ಪಡ ಮೊದಲ ಸಿಕ್ಸರ್ ಈಗಾಗಲೇ ಅಭಿ ದಾಖಲಿಸ್ತಾ ಇದ್ದಾರೆ.
ಏ ಬಾರಿ ಬರ್ತಾ ಈ ಲೆಫ್ಟ್ ಹ್ಯಾಂಡ್ ಶಾಟ್ ತನ್ಮೂಲಕವಾಗಿ ಬೇಗ್ ಸಿಕ್ಸರ್ ಷಟ್ಕ ಬೇರೆಸಿನ ಸಿಕ್ಸರ್ ದಾಖಲಾತಿಯನ್ನು ಕಾಣ್ತಾ ಇದೆ. ಈ ಹೊಡೆತವನ್ನ ಕಳೆದ ಪಂದ್ಯಾಟದಲ್ಲಿ ಮದನ್ ಸಿದ್ರಳ್ಳಿ ಈ ಬಾರಿಯ ಹೊಡೆತವನ್ನ ದಾಖಲಿಸಿದ್ರು. ಈ ಹಂತದಲ್ಲಿ ಅಭಿ ಶಕಲೇಶಪುರ ಪರಿಸರದ ಆಟಗಾರ ಕೆಟಿಜಿ ತಂಡದ ಪರವಾಗಿ ಸಿಕ್ಸರ್ ಅನ್ನು ದಾಖಲಿಸ್ತಾ ಇದ್ದಾರೆ. ಈ ಬಾರಿ ತೀರ ಯಾರ್ಕರಾಗಿ ಬೀಳ್ತಾ ಇದೆ. ಈ ತಡಾಟ್ಪಾಲ್ ತಂಡದ ಒಟ್ಟುವರೆಗಳಿಗೆ 24. ಸುಬಾನ್ ಈಗಾಗಲೇ ಮುಖ್ಯ ಟೆಕ್ನಿಷಿಯನ್ ಆಗಿ ಕಾರ್ಯವನ್ನು ಮಾಡ್ತಾ ಇದ್ದಾರೆ. M9 ಸಂಘಟಕ ಕೂಡ ಬಹಳಷ್ಟು ಒಂದು ಜಾಣ್ಮೆತನೆ ಆಟವನ್ನು ಆಡ್ತಾ ಇದ್ದಾರೆ. ಈ ಹಂತದಲ್ಲಿ ಒಂದು ದೊಡ್ಡದ ಸೇರ್ಪಡೆ ದುಬೈ ಅದೇ ರೀತಿ ಹೊರ ದೇಶಗಳಲ್ಲಿ ರಾಜ್ಯಗಳಲ್ಲಿ ಮಾಡಿದ್ದಾರೆ. ಪಂದ್ಯ ಶೀರತಲ್ಲಿ ಪ್ರಾರಂಭಿಸಬೇಕಾಗುತ್ತೆ. ರಿವರ್ಸ್ ಶಾಟ್ ಕ್ಯಾಚ್ ಮಾಡುವಂತ ಅವಕಾಶ ಇದೆ. ಗಗನ್ ಗೌಡ ಲಾಗ್ ಆಫ್ ಫೇಲ್ ಭಾಗದಲ್ಲಿ ಬಹಳಷ್ಟು ತಮ್ಮ ಕ್ಷೇತ್ರ ರಕ್ಷಣೆ ಮಾಡಿದ್ರು. 3ನೇ ವಿಕೆಟ್ಸ್ ಅನ್ನು ಕಳೆದುಕೊಳ್ತಾ ಇದೆ. 3 ಓವರ್ಗಳ ಮುಗಿತಾ ಇದೆ ಬಳಿಕ ಈ ಬಳಿಕ ಹೊಸ ಬಾಲರ್ ದರ್ಶನ್ ಅವರ ಪರಿಚಯಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ.
ಸ್ಟ್ರೈಕ್ ಅಲ್ಲಿ ಪ್ರತಾಪ್ ಸರ್, ಒಂದು ನಿಮಿಷ. ಸ್ಟ್ರೈಕ್ ಅಭಿ ಆಡಬೇಕು ಅಂತ ಹೇಳ್ತಾ ಇದ್ದಾರೆ. ಲಾಸ್ಟ್ ಓವರ್, ಲಾಸ್ಟ್ ಬಾಲ್ ಕ್ಯಾಚ್ ಔಟ್. ಬ್ಯಾಟ್ಸ್ಮನ್ಗಳ ಗಮನಕ್ಕೆ ಇರಲಿ, ಓವರ್ ಮುಕ್ತಾಯ ಇದು. ಓಕೆ, ಓಕೆ ಸರ್. ಅಲ್ಲಿ ಯಾರಿಗಿರೋ ಸರ್? ದಯವಿಟ್ಟು ನಮ್ಮ ಪೊಲೀಸ್ ವ್ಯಾನ್ ಸ್ವಲ್ಪ ಸರ್ ಆ ಸೈಡ್ ಹಾಕೋಬೇಕು. ಅದು ನಮ್ಮ ರಕ್ಷಣಾ ಇಲಾಖೆ ವಾಹನ ಬ್ಯಾಟ್ಸ್ಮನ್ಗೆ ತೊಂದರೆ ಆಗ್ತಾ ಇದೆ ಅಂತ ಸ್ವಲ್ಪ ಹಿಂದೆ ಹಾಕೊಳ್ಳಿ ಸರ್, ಇಲ್ಲಾಂದ್ರೆ ಈ ಕಡೆ ತಕ್ಕೊಳ್ಳಿ ಸರ್. ದಯವಿಟ್ಟು ಅದೊಂದು ವಾಹನವನ್ನು ತೆರವುಗೊಳಿಸಿ ಸರ್. ಅಲ್ಲಿಂದ ಗ್ಲಾಸ್ ಫೋಕಸ್ ಹೊಡಿತಾ ಇದೆ ಸರ್, ಬೌಲಿಂಗಿಗೆ ಅಡಚಣೆ. ಓಕೆ, ಥ್ಯಾಂಕ್ ಯು. ಓಕೆ, ಪಂದ್ಯವನ್ನು ಪ್ರಾರಂಭಿಸಿ ಈಗಾಗಲೇ ಸ್ಟ್ರೈಕ್ ಅನ್ನು ಪಡಿತಾ ಇದ್ದಾರೆ. ನಾ ಸ್ಟ್ರೈಕ್ ಅಲ್ಲಿ ಪ್ರತಾಪ್. ಬಿಜಿಟಿ ವಾರಿಯರ್ಸ್ ವಿರುದ್ಧವಾಗಿ ಕೆಡಿಎನ್ ರಾಕರ್ಸ್ ತಂಡದ ನಾಯಕರು ಟಾಸ್ ಪ್ರಕ್ರಿಯೆಗೆ ಬನ್ನಿ ಎನ್ನುವ ಕರೆ ನೀಡ್ತಾ ಇದ್ದಾವೆ. ಕೊನೆಯ ಕರೆ. ಬಹಳಷ್ಟು ಬೆರಸಿನ ಹೊರತು ರಿವರ್ಸ್ ಶಾಟ್ ಮುಖಾಂತರವಾಗಿ ಡೀಪ್ ಕವರ್ಸ್ ಮೇಲ್ಭಾಗದಲ್ಲಿ ಸಿಕ್ಸರ್. ಅಭಿ ಏಕಮಾತ್ರ ಹೋರಾಟದ ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಈ ಹಂತದಲ್ಲಿ ತಂಡದ ಒಟ್ಟುವರಿ ಗಳಿಕೆ ಈಗಾಗಲೇ 31 ಓಟಗಳು. 4ನೇ ಓವರ್ ಚಾಲ್ತಿಯಲ್ಲಿ 31ಕ್ಕೆ 3. ಈ ಬಾರಿಯ ಸಂತ ಚೆಂಡು ವೈಡ್ ಬಾಲ್ ಸೂಚನೆ ನೀಡ್ತಾ ಇದ್ದಾರೆ. ಒಂದೋಟದ ಸೇರ್ಪಡೆ ತಂಡದ ಒಟ್ಟುವರಿ ಗಳಿಕೆ 32 ಓಟಗಳು. 32ಕ್ಕೆ 3 ವಿಕೆಟ್ಸ್ ಅನ್ನು ಕಳೆದುಕೊಂಡು ಪಂದ್ಯಾಟವನ್ನು ಆಡ್ತಾ ಇದೆ. ಈ ತನ್ಮಧ್ಯ ಡಾಟ್ ಬಾಲ್ ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇಲ್ಲ. ಕಮ್ ಬ್ಯಾಕ್ ಅನ್ನು ದರ್ಶನ್ ಮಾಡ್ತಾ ಇದ್ದಾರೆ. ಆರು ಓವರ್ಗಳ ಪರೀಕ್ಷಾ 60-70 ಪ್ಲಸ್ ಓಟವನ್ನು ದಾಖಲಿಸಿಕೊಳ್ಳಬೇಕಾಗಿರುವಂತಹ ಲೆಕ್ಕಾಚಾರ ಇದೆ. 4ನೇ ಓವರ್ ಚಾಲ್ತಿಯಲ್ಲಿ 30 ಪ್ಲಸ್ ಓಟವನ್ನು ದಾಖಲಿಸಿಕೊಳ್ಳುವ ಪಂದ್ಯವನ್ನು ಆಡ್ತಾ ಇದೆ. ಈ ತನ್ನ ನಡುವೆ ಓಟಗಳಿಗೆ ಅವಕಾಶಗಳು ಬರ್ತಾ ಇದೆ. ಬೈ ಅನ್ನೋ ಸೂಚನೆ ನೀಡ್ತಾ ಇದ್ದಾರೆ. ತಂಡದ ಒಟ್ಟುವರಿ ಗಳಿಕೆ 33 ಓಟಗಳು. 33 ಲಾಸ್ ಆಫ್ ಇಂಪಾರ್ಟ್ 3 ವಿಕೆಟ್ಸ್. ಸ್ಟ್ರೈಕ್ ಅನ್ನ ಪೃಥ್ವಿ ಪಡಿತಾ ಇದ್ದಾರೆ. ಸಾರಿ, ಪ್ರತಾಪ್. ಅಂತಿಮ 3 ಎಸೆತ ಬಾಕಿ ಉಳಿತಾ ಇದೆ. 2 ತಂಡದ ನಾಯಕರು ಬರಬೇಕು. ರಾಕರ್ಸ್ ಮತ್ತೆ ವಾರಿಯರ್ಸ್ ತಂಡದ ನಾಯಕರಿಗೆ ಕೊನೆ ಕರೆ ನೀಡ್ತವೆ. ಟಾಸ್ ಕಾರ್ಯಕ್ರಮಕ್ಕಾಗಿ ಶೀಘ್ರದಲ್ಲಿ ಬನ್ನಿ ಅನ್ನೋ ಕರೆ ನೀಡ್ತಾ ಇದ್ದಾವೆ ಕೂಡ. ದರ್ಶನ್ ಸಂತ ಚೆಂಡು ಕ್ಯಾಚ್ ಪಡೆಯುವಂತ ಅವಕಾಶಗಳಿದೆ. ಬಹಳಷ್ಟು ತ್ವರಿತ ಕ್ಷೇತ್ರ ಲಕ್ಷಣೆ.
ಶರತ್ಗೆ ಸಂತ ಚೆಂಡು. ಡಾಟ್ ಬಾಲ್. ನಾಲ್ಕನೇ ಓವರ್ನ ಅಂತಿಮ ಚೆಂಡು. ನಾಲ್ಕನೇ ಓವರ್ನ ಅಂತಿಮ ಚೆಂಡು ಡಾಟ್ ಬಾಲ್ ಆಗ್ತಾ ಇದೆ. ಈ ತನ್ವಾದ ಓವರ್ ಮುಕ್ತಾಯದ ಓವರ್ಗಳ ಸಂಖ್ಯೆ 4. 4 ಓವರ್ಗಳ ಬಳಿಕ 33ಕ್ಕೆ 4. ಆಫ್ಟರ್ ಕಂಪ್ಲೀಷನ್ ಓವರ್ ನಂಬರ್ 4, 33 ಲಾಸ್ ಆಫ್ ಇಂಪಾರ್ಟೆಂಟ್ 4 ವಿಕೆಟ್ಸ್. ಹೊಳೆನರಸೀಪುರ ಪ್ರೀಮಿಯರ್ ಲೀಗ್ ಆಗಲೇ 4ನೇ ಆವೃತ್ತಿಯ ಕೊನೆ ದಿನದ ಪಂದ್ಯದ ಮುಂದುವರಿಕೆಯನ್ನು ಕಾಣ್ತಾ ಇದ್ದಾವೆ. ಬಂದಿರುವಂತಹ ಕ್ರೀಡಾಭಿಮಾನಿಗಳಿಗೆ ಅದೇ ರೀತಿ ಕ್ರೀಡಾಪಟುಗಳಿಗೂ ಕೂಡ ಹೊಳೆನರಸೀಪುರ ಪ್ರೀಮಿಯರ್ ಲೀಗ್ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಬಯಸ್ತೇವೆ ಕೂಡ. ಹರಿಟ್ಟಲ್ಲಿ ಈ ಒಂದು ಮೊದಲ ವಿನ್ನರ್ ಸ್ಥಾನಕ್ಕೆ 2 ಲಕ್ಷ ನಗದು, ಅದೇ ರೀತಿ ಆಕರ್ಷಕ ಟ್ರೋಫಿಯೊಂದಿಗೆ ದ್ವಿಚಕ್ರ ವಾಹನವನ್ನು ಕೊಟ್ಟು ಗೌರವಿಸ್ತಾರೆ. ದ್ವಿತೀಯ ರನ್ನರ್ ಸ್ಥಾನಕ್ಕೆ 1 ಲಕ್ಷ ನಗದುವೊಂದಿಗೆ ಆಕರ್ಷಕ ಟ್ರೋಫಿಯನ್ನು ಕೊಟ್ಟು ಗೌರವಿಸ್ತಾರೆ. ತೃತೀಯ ತಂಡಕ್ಕೆ 50,000 ನಗದುವೊಂದಿಗೆ ಆಕರ್ಷಕ ಟ್ರೋಫಿಯನ್ನು ಕೊಟ್ಟು ಗೌರವಿಸ್ತಾರೆ. ಈ ಎಲ್ಲ ಒಂದು ಪಂದ್ಯಾಟ ಈಗಾಗಲೇ ಅಂಕಣದ ಭಾಗದಲ್ಲಿ ಕೊನೆ ಘಟ್ಟದ ಕೆಲ ಪಂದ್ಯಾಟಗಳು ಮಾತ್ರ ಬಾಕಿ ಇದೆ. M9 ಸುಭಾನ್ ರವರೊಂದು ಸಂಸ್ಥೆಯ ಒಂದು ಪಂದ್ಯಾಟ ಚಿತ್ರೀಕರಣವನ್ನು ಸೆರೆ ಹಿಡಿತಾ ಇದೆ ಕೂಡ. ಪಂದ್ಯಕ್ಕೆ ಟಾಸ್ ಹಾಕಲು ನಮ್ಮ ಹೊಳೆನರಸೀಪುರ ಚಲನಚಿತ್ರ ನಾಯಕ ನಟರಂತಹ ವಿಜಯರವರು ಆಗಮಿಸ್ತಾರೆ. ಅವ್ರಿಗೆ ಸ್ವಾಗತ ಕೊಡ್ತಾ ಟಾಸ್ ವಿನ್ ಬೈ ಕೆಡಿಎನ್ ರಾಕರ್ಸ್. ಟಾಸ್ ವಿನ್ ಬೈ ಕೆಡಿಎನ್ ರಾಕರ್. ಮೊದಲ ಚೆಂಡು ಹೆಲಿಕಾಪ್ಟರ್ ಶಾಟ್ ಕಲಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಬಹುಶಃ ಅಬಿಗೆ ಒಂದು ಲಾಭದಾಯಕ ಅಂಶವಾಗ್ತಾ ಇದೆ. ಗಾಳಿಯ ಸಂಪೂರ್ಣ ಲಾಭವನ್ನು ದಾಖಲಿಸಿಕೊಂಡು ಸಿಕ್ಸರ್ ದಾಖಲಿಸುವಂತ ಲೆಕ್ಕಾಚಾರ ಮಾಡ್ತಾ ಇದ್ದಾರೆ. ಮೊದಲ ಸೆತ ಡಾಟ್ ಬಾಲ್. ಬಹಳಷ್ಟು ಉತ್ತಮ ರೀತಿ ಹೊಡೆತ. ಮಿಡುವಿಕೆನ ಮೇಲ್ಭಾಗದಲ್ಲಿ ಒಂದು ಹೊಡೆದ ಸೇರ್ಪಡೆಗಾಗಲೇ ಅಂಕಿಅಂಶ ಪಟ್ಟಿಯನ್ನು ಕಾಣ್ತಾ ಇದೆ. ಶ್ರೀಧರ್ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಮಾಡಿದ್ರು. ತಂಡದ ಒಟ್ಟುವರಿಗಳಿಗೆ 34 ಓಟಗಳು. ಎಸ್ಗಾರಿಕೆ ಭಾಗದಲ್ಲಿ ಕೂಟದ ದ್ವಿತೀಯ ಎಸ್ಗಾರಿಕೆನ ನವೀನ್ 5ನೇ ಓವರ್ನ ಚಾಲ್ತಿಯಲ್ಲಿ ಮಾಡ್ತಾ ಇದ್ದಾರೆ. ಕ್ಷೇತ್ರ ರಕ್ಷಣೆ ಬದಲಾಯಿಸ್ತಾ ಇದ್ದಾರೆ ಕೂಡ. ಬಹಳಷ್ಟು ಒಂದು ಭರವಸೆಯನ್ನು ಹೊಡೆತ ತನ್ಮೂಲಕವಾಗಿ ಸೀಮಾರೇಖೆ ಹೊರಭಾಗದ ಕ್ರಮಿಸ್ತಾ ಇದೆ. ಲಾಗರ್ ಮೇಲ್ಭಾಗದಲ್ಲಿ ಸಿಕ್ಸರ್. ತಂಡದ ಒಟ್ಟುವರಿಗಳಿಗೆ ಈಗಾಗಲೇ 4ನೇ ದಶಕದ ಪೂರೈಕೆಯನ್ನು ಮಾಡ್ತಾ ಇದೆ. 40ಕ್ಕೆ 4. ಶರತ್ ಮೊದಲ ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ. ಚೆಂಡು ಲಾಗ್ ಆಫ್ ನಡುವೆ ದಾಖಲಿಸಿದ್ರು. ಕೇವಲ 1 ಓಟಗಳಿಗೆ ಅವಕಾಶ ಮಾಡಿಕೊಡ್ತಾ ಇದ್ದಾರೆ. ತಂಡದ ಒಟ್ಟುವರಿಗಳಿಗೆ 41 ಓಟಗಳು.
ನವೀನ್ 5ನೇ ಚೆಂಡಿಗಾಗಿ 5ನೇ ಬಾರಿ ಎಸೆತ ಚೆಂಡು ನೋ ಬಾಲ್. ಈ ಮಧ್ಯೆ ಸಿಕ್ಸರ್. ನೋ ಬಾಲ್ ಸೂಚನೆ ನೀಡ್ತಾ ಇದ್ದಾರೆ. ಈ ಹಂತದಲ್ಲಿ 6+1 7 ಓಟದ ಸೇರ್ಪಡೆ. ಅಭಿದಾನಿನ ಮುಖಾಂತರವಾಗಿ 4ನೇ ಸಿಕ್ಸರ್ ಚಿಮ್ತಾ ಇದೆ ಕೂಡ. 13 ಎಸೆಗಳಲ್ಲಿ 28 ಓಟವನ್ನು ದಾಖಲಿಸಿಕೊಂಡು ಏಕಮಾತ್ರ ಆಟವನ್ನು ಆಡ್ತಾ ಇದ್ದಾರೆ. ಥ್ಯಾಂಕ್ ಯು ಡಿಜೆ. ಈ ಹಂತದಲ್ಲಿ ತಂಡದ ಒಟ್ಟುವರಿಗಳಿಗೆ 48ಕ್ಕೆ 4. ಇನ್ನು ಕೂಡ ಅಭಿ ಸ್ಟ್ರೈಕ್ ಅಲ್ಲಿದ್ದಾರೆ. 5ನೇ ಚೆಂಡಿಗಾಗಿ ಮತ್ತೆ ನವೀನ್. ಫ್ರೀಟ್ ಅವಕಾಶ ಇದೆ. ಫ್ರೀ ಚೆಂಡು ಬಹಳಷ್ಟು ತ್ವರಿತ ಕ್ಷೇತ್ರ ರಕ್ಷಣೆ ಸಿಕ್ಸರ್ ಅಟ್ಟಾಯಿಸಿದ್ರು. ಈ ಹಂತದಲ್ಲಿ 2ನೇ ಓಟವನ್ನು ದಾಖಲಿಸುವ ಹಂತದಲ್ಲಿ ಯಶಸ್ವಿಗಳು ಕಾಣ್ತಾ ಇದೆ. ಓಕೆ, 3ನೇ ತೀರ್ಪುಗಾರರಿಗೆ ನೀಡ್ತಾ ಇದ್ದಾರೆ. ಬಹಳಷ್ಟು ಒಂದು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಮಾಡಿದ್ರು. ಬೌಂಡರಿ ಅಟ್ಟಾಯಿಸಿದ್ರು. ಸಿಕ್ಸರ್ ಅಟ್ಟಾಯಿಸಿದ್ರು. 4 ಓಟವನ್ನು ತಡೆಗಟ್ಟಿದ್ರು ಕೂಡ 2 ಓಟಗಳಿಗೆ ಮಾತ್ರ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ. ಕೊನೆಯ ಚೆಂಡು ಬೇಗ್ ಸಿಕ್ಸರ್. ಷಟ್ಕ. ನೋ ಬಾಲ್ಗಾಗಿ 3rd ಅಂಪೈರ್ಗೆ ನೀಡ್ತಾ ಇದ್ದಾರೆ. ಅದು ಯಾವ ರೀತಿ ತೀರ್ಪುಗಳು ಹೊರಹೊಮ್ಮುತ್ತದೆ ಕಾದು ನೋಡಬೇಕಾಗಿದೆ ಕೂಡ. ಈ ಓವರ್ನಲ್ಲಿ ಒಟ್ಟಾರೆ ಸಿಕ್ಸರ್ ಎನ್ನುವ ಸೂಚನೆ ಈಗಾಗಲೇ ನೀಡಿದ್ದಾರೆ. ತನ್ಮಧ್ಯೆ ನೋಬಾಲ್ ಆಗ್ತಾ ಇದೆ ಕೂಡ. 3ನೇ ತೀರ್ಪುಗಾರಿ ಹಂತದಲ್ಲಿ ನೋಬಾಲ್ ಸೂಚನೆ ನೀಡಿದ್ದಾರೆ. ಸರ್ ಬದ್ಧರಾಗಿರ್ಬೇಕು ತೀರ್ಪುಗಾರರು. ಯಾವ ರೀತಿ ಚಾಲನೆ ಕೊಡಿ. ಅಂಪೈರ್ ಅವ್ರ ತೀರ್ಮಾನ ಅಂತಿಮವಾಗಿ ಸಾಗ್ತದೆ ಎಲ್ಲ ನೋಡ್ಬಿಟ್ಟೆ ಕೊಡ್ತಾರೆ. ಬೇಗ ಸ್ವಲ್ಪ ಚಾಲನೆ ಕೊಡಿ ಸ್ವಲ್ಪ. ತಂಡದ ಒಟ್ಟುವರಿಗಳಿಗೆ 57 ಓಟಗಳು. ಇನ್ನೊಂದೇ ಸತ ಬಾಕಿ ಉಳಿತಾ ಇದೆ. ಚೆಂಡು ಬೇಗ್ ಸಿಕ್ಸರ್. ಲಾಗ್ ಆಫ್ ಸೀಮಾರೇಖೆ ಹೊರಭಾಗದಲ್ಲಿ ಕ್ರಮಿಸ್ತಾ ಇದೆ. ಈ ಓವರ್ನಲ್ಲಿ ಒಟ್ಟಾರೆ 3ನೇ ಸಿಕ್ಸರ್.
ಅಭಿ ಈಗಾಗಲೇ 16 ಎಸೆಗಳಲ್ಲಿ 42 ಓಟವನ್ನು ದಾಖಲಿಸಿಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾನೆ. ಅಭಿ ದಾಳಿನ ಮುಖಾಂತರವಾಗಿ 6ನೇ ಸಿಕ್ಸರ್ ಕೂಡ. ತಂಡದ ಒಟ್ಟುವರಿ ಗಳಿಕೆ 63ಕ್ಕೆ 4. 63 loss of important and 4 wickets. Completion over number 5. ಕೆಡೆನ್ ರಾಕರ್ಸ್ ಅವರು ಟಾಸ್ ವಿನ್ ಆಗಿ ಚೇಸಿಂಗ್ ಆಯ್ಕೆ ಮಾಡ್ಕೊಂಡಿದ್ದಾರೆ. ಬ್ಯಾಟಿಂಗ್ ಅಲ್ಲಿ BT ವಾರಿಯರ್ಸ್ ಆಟಗಾರರು ಬ್ಯಾಟಿಂಗ್ ಫೀಲ್ಡಿಂಗ್ಗೆ ಬೇಗ ಸನ್ನದಾಗಬೇಕು ಮುಂದಿನ ಒಂದು ಪಂದ್ಯಕ್ಕೆ. ಬ್ಯಾಟಿಂಗ್ ಅಲ್ಲಿ BT ವಾರಿಯರ್ಸ್ ಅವರು. ಕೊನೆಯ ಮೊದಲ ಸೆಷನ್ 6 ಚೆಂಡುಗಳ ಪಂದ್ಯಾಟ ಬಾಕಿ ಉಳಿತಾ ಇದೆ. ಹೀಗಾಗಲೇ ಸ್ಟ್ರೈಕರ್ನ ಶರತ್ ಪಡಿತಾ ಇದ್ದಾರೆ. ಒಂದು ಸಿಕ್ಸರ್ ಕಲಿಸಿಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ ಕೂಡ. ಎಸ್ಗಾರಿಕಾ ಭಾಗದಲ್ಲಿ ಹರ್ಷ 6ನೇ ಓವರ್ನ ಮೊದಲ ಚೆಂಡಿಗಾಗಿ. ಮೊದಲ ಚೆಂಡು ಪೂರ್ಣಾಂತರವಾಗಿ ಬಿದ್ದಿರ್ತಕ್ಕಂಥ ಚೆಂಡಿಗೆ ಪರ್ಫೆಕ್ಟ್ ಶಾಟ್ ಮಾಡ್ತಾ ಇಲ್ಲ. ಡಾಟ್ ಬಾಲ್ ಆಗ್ತಾ ಇದೆ. ಲವನ್ ಈಗಲ್ಸ್ ಮತ್ತೆ BLR ಬೌಲ್ಸ್ ಈಗಾಗಲೇ ಮುಂದಿನ ಪಂದ್ಯಗಳಿಗಾಗಿ ಪ್ರವೇಶವನ್ನು ಕಂಡಿದೆ. ಈಗಾಗಲೇ ಮತ್ತೆ ಅಂಕಣದ ಭಾಗದಲ್ಲಿ ಪಂದ್ಯ ಕಾಣ್ತಾ ಇದ್ದಾವೆ ಕೂಡ. KTG ವಿರುದ್ಧವಾಗಿ ಈಗಾಗಲೇ ಪಂದ್ಯಾಟವನ್ನು ಆಡ್ತಾ ಇದೆ MEM ಸೂಪರ್ ಕಿಂಗ್ಸ್. ಶರತ್ಗೆ ಸಂತ ಚೆಂಡು ಮಿಡ್ ವಿಕೆಟ್ ಸೀಮಾರೇಖೆ ಹೊರಭಾಗದ ಕ್ರಮಿಸ್ತಾ ಇದೆ. ಸಿಕ್ಸರ್. ಬಹುಶಃ ಒಂದು ಪಂದ್ಯಾಟದಲ್ಲಿ ಬಹಳಷ್ಟು ಒಂದು ರಸದ ಉಚ್ಚಣ. ಬ್ಯಾಕ್ ಟು ಬ್ಯಾಕ್ ಸಿಕ್ಸರ್ ಹಾಕಲತ್ತಿನ ಕಾಣ್ತಾ ಇದ್ರೆ ಅತ್ತ ಚಿಯರ್ ಗರ್ಲ್ಸ್ ನೃತ್ಯ ಮುಂದುವರಿಕೆಯನ್ನು ಮಾಡ್ತಾ ಇದ್ದಾರೆ. ಡ್ಯಾನ್ಸಿಂಗ್ ಅಂಪೈರ್ ಮದನ್ ಮಡಿಕೇರಿ ವಿಶಿಷ್ಟ ಶೈಲಿಯ ಮುಖಾಂತರವಾಗಿ ಸಿಕ್ಸರ್ ನಿರ್ಣಯವನ್ನು ನೀಡ್ತಾ ಇದ್ದಾರೆ. ತಂಡದ ಒಟ್ಟುವರಿ ಗಳಿಕೆ ಈಗಾಗಲೇ 69 ಆಟಗಳು. 69 loss of important and 4 wickets. 69ಕ್ಕೆ 4. ಈ ತನ್ವಾದ ಡೆಡ್ ಬಾಲ್ ಸೂಚನೆ ನೀಡ್ತಾ ಇದ್ದಾರೆ. ಸತತವಾಗಿ 5 ದಿನಗಳ ಕಾಲ ನಮ್ಮೊಂದಿಗೆ ಇವತ್ತಿನ ಮಟ್ಟಿಗೆ ಬೆಂಗಳೂರಿನ ಚೇರ್ ಗರ್ಲ್ಸ್ ನೃತ್ಯದ ಮುಖಾಂತರವಾಗಿ ಮನೋರಂಜಿಸ್ತಾ ಇದ್ದಾರೆ. ಅವರಿಗೂ ಕೂಡ HPL ಸೀಸನ್ ಪರವಾಗಿ ಆತ್ಮೀಯವಾಗಿ ಅಭಿನಂದನೆ ಸಮರ್ಪಿಸ್ತೇವೆ ಕೂಡ. ಆಡಿನಲ್ಲಿ ತೀರ್ಪುಗಾರರಿಗೂ ಕೂಡ ಅಭಿನಂದನೆ ಸಮರ್ಪಿಸ್ತೇವೆ. ನೋಡುವ ಸ್ಕೋರ್ ಲಾಕ್ ಸೀಮಾರೇಖೆ ಹೊರಭಾಗದಲ್ಲಿ ಬೇಗ್ 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 ಸಿಕ್ಸರ್. ಶರತ್ ದಾಳಿನ ಮುಖಾಂತರವಾಗಿ 3ನೇ ಸಿಕ್ಸರ್ ಚುಮ್ತಾ ಇದೆ. ಈ ಹಂತದಲ್ಲಿ ಆರೋಟದ ಸೇರ್ಪಡೆ. ತಂಡದ ಒಟ್ಟುವರಿ ಗಳಿಕೆ 75 ಆಟಗಳು. ಹೀಗಾಗಲೇ ಬೇರಸಿನ 3ನೇ ಸಿಕ್ಸರ್ ಅನ್ನು ಶರತ್ ದಾಖಲಿಸಿದ್ರು. ತೀರಾ ಸ್ಲೋವರ್ ಡೆಲಿವರಿ ಚೆಂಡು ಡಾಟ್ ಬಾಲ್ ಆಗ್ತಾ ಇದೆ ಕೂಡ. ಒಂದು ಹಂತದಲ್ಲಿ ಬಹಳಷ್ಟು ಉತ್ತಮ ರೀತಿಯನ್ನ ಸೂಪರ್ ಕಿಂಗ್ಸ್ ಎಸೆಗಾರು ಮಾಡಿದ್ರು. 3 ಓವರ್ಗಳ ಬಳಿಕ ಅಂಕಣದ ಭಾಗದಲ್ಲಿ
ಅಭಿಮತ ಶರತ್ ಪಂದ್ಯದ ಚಿತ್ರೀಕರಣವನ್ನ ಬದಲಾಯಿಸ್ತಾ ಇದ್ದಾರೆ. ಬಹುಶಃ 4ನೇ 5ನೇ ಓವರ್ನಲ್ಲಿ 3 ಸಿಕ್ಸರ್, ಆ ಬಳಿಕ ಶರತ್ 1 ಸಿಕ್ಸರ್ ದಾಖಲಿಸಿದ್ರು. ಈ ಬಾರಿ 2 ಸಿಕ್ಸರ್ ದಾಖಲಿಸ್ತಾ ಇದ್ದಾರೆ. ಆ ಒಂದು ಅಂಶವೇ ಪ್ಲಸ್ ಪಾಯಿಂಟ್ ಆಗ್ತಾ ಇದೆ ಕೂಡ. ಬಾರಿ ಮತ್ತೆ ಡೀಪ್ ಸ್ಕೋರ್ ಲೆಗ್ ಸೀಮಾರಕ್ಕೆ ಹೊರವಾಗಲು ಕ್ರಮಿಸ್ತಾ ಇದೆ. 3ನೇ ಸಿಕ್ಸರ್. ತಂಡದ ಒಟ್ಟುವರಿ ಗಳಿಕೆ 81 ಓಟಗಳು. ಮೊನ್ನೆ ನಡೆದ ಪಂದ್ಯಾಟದಲ್ಲಿ ಕೆಡಿಎನ್ ರಾಕರ್ಸ್ ಸರಿಸಮಾನವಾಗಿ 99 ಓಟವನ್ನು ದಾಖಲಿಸಿ 100 ಓಟವನ್ನು ಟಾರ್ಗೆಟ್ ಆಗಿ ನೀಡಿತ್ತು. ಈ ಹಂತದಲ್ಲಿ 81 ಓಟವನ್ನ ಈಗಾಗಲೇ ದಾಖಲಿಸ್ತಾ ಇದೆ ಕೆಟಿಜೆ ಕಿಂಗ್ಸ್. ಬಾರಿ ಅಸಂತ ಚೆಂಡು ಸೀಮಾರಕ್ಕೆ ಹೊರವಾಗಲು ಕ್ರಮಿಸ್ತಾ ಇದೆ. ಬೌಂಡ್ರಿ. ಮುಕ್ತಾಯ ಕಂಡ 6 ಓವರ್ಗಳ ಬಳಿಕ 85 ಓಟವನ್ನು ದಾಖಲಿಸ್ತಾ ಇದೆ. ಯಾದರಾಯ ತಂಡ 86 ಓಟವನ್ನು ದಾಖಲಿಸಿಕೊಳ್ಳಬೇಕಾಗಿರುವಂತಹ ಲೆಕ್ಕಾಚಾರ. ಆ ಬಳಿಕ 3 ಓವರ್ಗಳ ಬಳಿಕ 34, ಆ ಬಳಿಕ 85 ಓಟವನ್ನು ದಾಖಲಿಸಿಕೊಳ್ಳುವ ಹಂತದಲ್ಲಿ ಯಶಸ್ಸನ್ನು ಕಾಣ್ತಾ ಇದ್ದಾರೆ.
ಎನ್ನುವ ಕರೆಯನ್ನು ನೀಡ್ತವೆ ಕೂಡ. ಈ ತಡವಾದ ಮೊದಲ ಸ್ಥಳದಲ್ಲಿ ದರ್ಶನ್ ಬೌಡರ್ ಮುಖಾಂತರವಾಗಿ ಖಾತೆಯನ್ನು ಆರಂಭಿಸಿದ್ದಾರೆ. 4 ಓಟಗಳು. ಮತ್ತೆ 2ನೇ ಚೆಂಡಿಗಾಗಿ ಮುರಳಿ ದರ್ಶನ್ ಸ್ಟ್ರೈಕ್ ಅನ್ನು ಪಡಿತಾ ಇದ್ದಾರೆ. ಬಹಳಷ್ಟು ಒಂದು ಸುಂದರತೆ ಹೊಡೆತ ಈ ತನ್ಮಧ್ಯೆ ದರ್ಶನ್ ಸಕ್ಮಲ್ ಅರ್ಧ ಶತಕವನ್ನು ದಾಖಲಿಸಿದ್ರೆ ಶಶಾಂಕ್ ರವರಿಂದ 5,000 ಘೋಷಣೆ ನೀಡ್ತಾರೆ. ಅರ್ಧ ಶತಕದ ಆಟವನ್ನು ಆಡಿದ್ರೆ ದರ್ಶನ್ ಸಕ್ಮಲ್ ಅವರಿಗೆ 5,000 ಘೋಷಣೆ ನೀಡ್ತಾರೆ ಕೂಡ. ಉಲ್ಲಾಸ ದಾಖಲಿಸುವಂತ ಪ್ರತಿಯೊಂದು ಸಿಕ್ಸರ್ಗೆ ಲೋಕಪಾಲ್ ರವರಿಂದ 500 ರೂಪಾಯಿಗಳ ಘೋಷಣೆ ಮಾಡ್ತಾ ಇದ್ದಾರೆ. ಬಹಳಷ್ಟು ಈ ಒಂದು ಪಂದ್ಯಾಟದಲ್ಲಿ ದಾನಿಗಳು ಹೊರದುಂಬಿಸುವಂತ ಒಂದು ಆಕರ್ಷಣೆಯ ಮೊತ್ತವನ್ನು ನೀಡಿ ಗೌರವಿಸ್ತಾರೆ. ಮುರುಳಿ ಸಂತ ಚೆಂಡು ಓಟಗಳಿಗೆ ಅವಕಾಶಗಳು ಮಾಡಿಕೊಡ್ತಾ ಇಲ್ಲ. ಡಾಟ್ ಬಾಲ್. ಉಲ್ಲಾಸ್ ಇವತ್ತಿನ ಮಟ್ಟಿಗೆ ಬಹಳಷ್ಟು ಉತ್ತಮ ರೀತಿಯ ಆಟವನ್ನು ಆಡುವಂತ ಆಟಗಾರ. ಹಾಸನ ಪರಿಸರದಲ್ಲಿ ಬಹಳಷ್ಟು ಹೆಸರನ್ನು ಹೊಂದಿಸಿಕೊಂಡೇ ಆಡುವಂತ ಆಟಗಾರ ಕೂಡ. HPL ಸೀಸನ್ 4 ರಲ್ಲಿ ಈಗಾಗಲೇ MEM ಸೂಪರ್ ಕಿಂಗ್ಸ್ ಆಟವನ್ನು ನೋಡಿಕೊಂಡು ಪಂದ್ಯಾಟವನ್ನು ಆಡ್ತಾ ಇದ್ದಾರೆ. ಅಕ್ರಾಸ್ ಲೈನ್ ಹೊಡೆತವನ್ನು ದಾಖಲಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ. ಗೂಟದ ಹಿಂಬದಲ್ಲಿ ಗೂಟ ರಕ್ಷಣೆ ವಿಭಾಗದಲ್ಲಿ ಬಹಳಷ್ಟು ಚುರುಕಾದ ಗೂಟ ರಕ್ಷಣೆ ದರ್ಶನ್ ಕಳವಿನ ಕೋಟೆಯನ್ನು ಮಾಡ್ತಾ ಇದ್ದಾರೆ. ಜರ್ಸಿ ನಂಬರ್ 7 ದರ್ಶನ್ ಕಳವಿನ ಕೆಳ ಒಂದು ಕ್ಯಾಚ್ ಅನ್ನು ಪಡೆದ್ರೆ ದೃಶ್ಯ ಅವರಿಂದ 500 ರೂಪಾಯಿಗಳ ಘೋಷಣೆ ನೀಡ್ತಾ ಇದ್ದಾರೆ. ಮತ್ತೆ ಮುರಳಿ ಸಂತ ಚೆಂಡು ಸ್ಕ್ವೇರ್ ಲೆಗ್ ಸೀಮಾರೇಖೆ ಹೊರಭಾಗದ ಕ್ರಮಿಸ್ತಾ ಇದೆ. ಸಿಕ್ಸರ್.
ಮುರಳಿ ಅಂತ ಚೆಂಡು ಈ ಬಾರಿ ಡಾಟ್ ಬಾಲ್ ಈ ತರವಾದ ಓವರ್ ಮುಕ್ತಾಯದ ಓವರ್ಗಳ ಸಂಖ್ಯೆ 1 ಓವರ್ಗಳ ಮುಕ್ತಾಯದ ಬಳಿಕ 12 ಓಟಗಳು. ಮುಂದಿನ ಒಂದು ಹೈ ವೋಲ್ಟೇಜ್ ಪಂದ್ಯಾಟ ಮುಂದುವರಿಕೆ ಕಾಣ್ತವೆ. ಬಿಜಿಟಿ ವಾರಿಯರ್ಸ್ ವಿರುದ್ಧವಾಗಿ ಕೆಡಿಎನ್ ರಾಕರ್ಸ್ ಪಂದ್ಯಾಟವನ್ನು ಆಡುತ್ತೆ. ಬಹಳಷ್ಟು ಒಂದು ಈ ಟೂರ್ನಿಮೆಂಟಿನ ಬಲಿಷ್ಠ ಬಲಾಢ್ಯ ತಂಡ ನಡುವೆ ಸೆಣಸಾಟ. ಅದ್ಯಾವ ತಂಡ ಮುಂದಿನ ಪಂದ್ಯಾಟಕ್ಕಾಗಿ ಪ್ರವೇಶವನ್ನು ದಾಖಲಿಸದೆ ಕಾದು ನೋಡಬೇಕಾಗಿದೆ ಕೂಡ. ನ್ಯೂ ಬಾಲರ್ ಲೆಫ್ಟಿ ಬಾಲರ್ ಅಬೀರ್ ಅನ್ನು ಬಳಸುವಂತ ಪ್ರಯತ್ನ ಮಾಡ್ತಾ ಇದೆ. ಎಸೆಗಾರಿಕೆ ಭಾಗದಲ್ಲಿ ಅಬಿ ಸ್ಟ್ರೈಕ್ ಅನ್ನ ದರ್ಶನ್ ಪಡಿತಾ ಇದ್ದಾರೆ. ಅರ್ಧ ಶತಕವನ್ನು ದಾಖಲಿಸಿದ್ರೆ 5,000 ಘೋಷಣೆ ನೀಡಿದ್ದಾರೆ. ಪವರ್ ಪ್ಲೇ ಹಂತದ 2ನೇ ಚಾಲ್ತಿಯಲ್ಲಿ ಅಬಿ ಅಂತ ಚೆಂಡು ಈ ಹಂತದಲ್ಲಿ ಡಾಟ್ ಬಾಲ್. ಬಹುಶಃ ಪಂದ್ಯಾಟದ ಜಯಕ್ಕಾಗಿ ನಿರೀಕ್ಷಿತ 6 ಬೌಂಡರಿ ಅವಶ್ಯಕತೆ ಇದೆ. ಆ ನಿಟ್ಟಿನಲ್ಲಿ ಎಸೆಗಾರಿಕೆ ಭಾಗದಲ್ಲಿ ವಿಕೆಟ್ ಟೇಕಿಂಗ್ ಬೌಲಿಂಗ್ ಪ್ರದರ್ಶನ ಮಾತ್ರ ತೋರ್ಪಡಿಸಿದ್ರೆ ಮಾತ್ರ ಪಂದ್ಯಾಟವನ್ನು ಜಯಿಸುವಂತ ಲೆಕ್ಕಾಚಾರವಿದೆ. ಪೂರ್ಣಾಂತರವಾಗಿ ಬೆದರಿಕಂತ ಚೆಂಡು ತನ್ಮೂಲಕವಾಗಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಬೌಂಡರಿ ಅಟ್ಟಾಯಿಸಿದ್ರು. 3ನೇ ತೀರ್ಪುಗಾರಿಗೆ ರವಾನಿಸಿದ್ದಾರೆ. ಓಕೆ, 2 ಓಟದ ಸೇರ್ಪಡೆಯನ್ನು ಸೂಚನೆ ನೀಡ್ತಾರೆ. ಸರಿ, ಓಕೆ, 1 ಓಟದ ಸೇರ್ಪಡೆ ಆಗ್ತಾ ಇದೆ. ತೀರಾ ಯಾರ್ ಕಾರ್ಡಲವರಿ ಚೆಂಡು 1 ಓಟದ ಸೇರ್ಪಡೆ ಅಂಕಿಅಂಶವನ್ನು ಕಾಡುವ ಮುಖಾಂತರವಾಗಿ ತಂಡದ ಒಟ್ಟುವರಿಗಳಿಗೆ 14ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 14 ವಿತೌಟ್ ನೋ ಲಾಸ್. ಬಹಳಷ್ಟು ಒಂದು 1 ಮ್ಯಾನ್ ಆರ್ಮಿ ಆ ರೀತಿ ಆಟವನ್ನು ಆಡ್ತಾ ಇದ್ದಾನೆ ಅಬಿ. ಎಸೆಗಾರಿಕೆ ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಎಸೆಗಾರಿಕೆನ ಮಾಡಿದ್ರೆ ಬ್ಯಾಟಿಂಗ್ ಭಾಗದಲ್ಲಿ ಏಕಮಾತ್ರ ಹೋರಾಟದ ಮುಖಾಂತರವಾಗಿ ರನ್ ಅನ್ನು ಗಳಿಸ್ತಾರೆ. ಬಹಳಷ್ಟು ಉತ್ತಮ ರೀತಿಯ ಹೊಡೆತ ಈ ತರವಾದ ಲಾಗ್ ಆಫ್ ಫೇಲ್ ಭಾಗದಲ್ಲಿ ಸೀಮಾರೇಖೆ ಹೊರಭಾಗದ ಕ್ರಮಿಸ್ತಾ ಇದೆ. ಬೌಂಡ್ರಿ 4 ಓಟದ ಸೇರ್ಪಡೆಯಾಗಲೇ ಅಂಕಿಅಂಶವನ್ನು ಕಾಣ್ತಾ ಇದೆ. ತಂಡದ ಒಟ್ಟುವರಿ ಗಳಿಕೆ 18. ದರ್ಶನ್ ಅರ್ಧ ಶತಕವನ್ನು ದಾಖಲಿಸಿದ್ರೆ 5,000 ಘೋಷಣೆ ನೀಡಿದ್ದಾರೆ.
ತನ್ನಡುವೆ ಮತ್ತೆ ಲಾಗ್ ಆಫ್ ಸೀಮಾರಕ್ಕೆ ಹೊರವಾಗಲು ಕ್ರಮಿಸ್ತಾ ಇದೆ. ಸಿಕ್ಸರ್ ಆರೋಟದ ಸೇರ್ಪಡೆ. ತಂಡದೊಟ್ಟುವರಿಗಳಿಗೆ 24 ಓಟಗಳು, ಜಯಕ್ಕಾಗಿ 25 ಸೆತ 62 ಓಟಗಳು ಬರಬೇಕಾಗಿದೆ. ನಿರೀಕ್ಷಿತ 10 ಸಿಕ್ಸರ್ ದಾಖಲಿಸಿಕೊಂಡ್ರೆ ಪಂದ್ಯವನ್ನು ಜಯಿಸುತ್ತೆ. 25 ಚೆಂಡುಗಳು ಕೂಡ ಇದೆ. ಎರಡು ಓವರ್ಗಳ ಮುಕ್ತಾಯದ ಬಳಿಕ 25 ಓಟಗಳು. ಎರಡು ಓವರ್ಗಳ ಮುಕ್ತಾಯದ ಬಳಿಕ 25ಕ್ಕೆ 0. ಯಾವುದೇ ವಿಕೆಟ್ ಸ್ವಾಗತವನ್ನು ಕಾಣ್ತಾ ಇಲ್ಲ. ಮತ್ತೆ ಹಸಿಗಾರಿಕೆ ಭಾಗದಲ್ಲಿ ಮುರಳಿರನ್ನು ಪರಿಚಯಿಸುವಂತ ಪ್ರಯತ್ನಗಳು ಮತ್ತೆ ಮಾಡ್ತಾ ಇದ್ದಾರೆ. ದರ್ಶನ್ ಸ್ಟ್ರೈಕ್ ಅನ್ನು ಪಡಿತಾ ಇದ್ದಾರೆ. ಬಲಿಷ್ಠ ಹೊಡೆತ ತನ್ಮೂಲಕವಾಗಿ ಡೀಪ್ ಮಿಡ್ ವಿಕೆಟ್ ನಡುವಣ ಸಿಕ್ಸರ್. ಏಕಮಾತ್ರ ಹೋರಾಟ. ಈ ಹಂತದಲ್ಲಿ ದರ್ಶನ ಬಿರುಸಿನ ಹೊಡೆತವನ್ನು ದಾಖಲಿಸ್ತಾ ಇದ್ದಾರೆ. ಬಹಳಷ್ಟು ಈ ರೀತಿಯ ಹೊಡೆತವನ್ನು ದಾಖಲಿಸಿಕೊಂಡ್ರೆ ಪಂದ್ಯವನ್ನು ಗೆಲ್ಲಿಸುವಂತ ಲೆಕ್ಕಾಚಾರ. ಸಿಕ್ಸರ್ ಬೌಂಡರಿ ಅವಶ್ಯಕತೆ. ಎಸೆಗಾರಿಕೆ ಭಾಗದಲ್ಲಿ ವಿಕೆಟ್ ಟೇಕಿಂಗ್ ಬೌಲಿಂಗ್ ಪ್ರದರ್ಶನ ನಿರೀಕ್ಷಿತ ಕ್ಷೇತ್ರ ರಕ್ಷಣೆ ಮುಂದುವರಿಕೆ ಮಾಡಿದ್ರೆ ಮಾತ್ರ ಪಂದ್ಯವನ್ನು ಜಯಿಸುವಂತ ಲೆಕ್ಕಾಚಾರ. ಎರಡು ತಂಡಕ್ಕೂ ಕೂಡ ಅರ್ಧಾಂಶ ಇದೆ. 50-50. ಬಹಳಷ್ಟು ಒಂದು ಬಿರುಸಿನ ಹೊಡೆತವನ್ನು ದಾಖಲಿಸಿದ್ರು. ಲಾಂಗ್ ಆನ್ ಮೇಲ್ಭಾಗದಲ್ಲಿ ಬಹಳಷ್ಟು ಉತ್ತಮ ರೀತಿಯ ಕ್ಷೇತ್ರ ರಕ್ಷಣೆ ಮಾಡ್ತಾ ಇದ್ದಾರೆ. ಒಂದೋಟದ ಸೇರ್ಪಡೆ ತಂಡದ ಒಟ್ಟುವರಿ ಗಳಿಕೆ 32ಕ್ಕೆ ಏರಿಕೆಯನ್ನು ಕಾಣ್ತಾ ಇದೆ. 32. ದರ್ಶನ್ ಸಾಕ್ಬಲ್ ಅರ್ಧ ಶತಕವನ್ನು ದಾಖಲಿಸಿದ್ರೆ 5,000 ನೀಡಿ ಗೌರವಿಸ್ತಾರೆ. ಅದೇ ರೀತಿ ಉಲ್ಲಾಸ ಕಲಿಸುವಂತ ಪ್ರತಿಯೊಂದು ಸಿಕ್ಸರ್ಗೆ ಲೋಕ್ಪಾಲ್ ರವರಿಂದ 500 ರೂಪಾಯಿ ಘೋಷಣೆ ನೀಡಿದ್ದಾರೆ. ಮುರಳಿ
ಅಂತ ಚೆಂಡು ಈ ಹಂತದಲ್ಲಿ ಕಮ್ ಬ್ಯಾಕ್ ಅನ್ನ ಮಾಡ್ತಾ ಇದ್ದಾರೆ ದರ್ಶನ್. ನಾಸ್ಟ್ರೈಕ್ ಅಲ್ಲಿ ಇಂಜುರಿ ಕಾರಣ ಕೂಡ ಇದ್ರು ಕೂಡ ಪಂದ್ಯಾಟದ ಗೆಲುವಿಗಾಗಿ ಬಹಳಷ್ಟು ಒಂದು ನಿರೀಕ್ಷಿತ ಆಟದ ಹೆಚ್ಚುವರಿಯನ್ನು ದಾಖಲಿಸ್ತಾ ಇದ್ದಾರೆ. 20-54 ಓಟಗಳು ಬರಬೇಕಾಗಿದೆ. ಮುರುಳಿ ಅಂತ ಚೆಂಡು ಮತ್ತೆ ಡಾಟ್ ಬಾಲ್. ಪಂದ್ಯಾಟ ಈಗ ಕುತೂಹಲಕಾರಿ ಘಟ್ಟವನ್ನು ತಲುಪ್ತಾ ಇದೆ. ಈ ಹಂತದಲ್ಲಿ ಮತ್ತೆ ಡಾಟ್ ಬಾಲ್ ಆಗ್ತಾ ಇದೆ. 19-54 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. ಮುಂದಿನ ಪಂದ್ಯಾಟ ಕೆಡಿಎನ್ ರಾಕರ್ಸ್ ವಿರುದ್ಧವಾಗಿ ಬಿಜಿಟಿ ವಾರಿಯರ್ಸ್ ಪಂದ್ಯಾಟವನ್ನು ಆಡುತ್ತೆ. ಆ ಬಳಿಕ ಕ್ವಾಲಿಫೈಯರ್ ಪಂದ್ಯಾಟ, ಕ್ವಾರ್ಟರ್ ಫೈನಲ್ ಪಂದ್ಯಾಟ, ಫೈನಲ್ ಪಂದ್ಯಾಟ, ಈ ರೀತಿಯ ಪಂದ್ಯಾಟವನ್ನು ಆಡಿಸ್ತಾರೆ. ಉಲ್ಲಾಸಿಗಸಂತ ಚೆಂಡು ಮಿಡ್ ವಿಕೆಟ್ ಸೀಮಾರೇಖೆ ಹೊರಭಾಗದ ಕ್ರಮಿಸ್ತಾ ಇದೆ. ಸಿಕ್ಸರ್. ಉಲ್ಲಾಸ್ರವರು ಈ ಒಂದು ಪಂದ್ಯಾಟವನ್ನು ಜಯಿಸಿಕೊಟ್ರೆ 5,000 MEM ರವಿರವರು ನೀಡಿ ಗೌರವಿಸ್ತಾರೆ. ತಂಡದ ಒಟ್ಟುವರಿ ಗಳಿಕೆ ಈಗಾಗಲೇ 38, 18-48 ಓಟಗಳು ಬರಬೇಕಾಗಿದೆ. ಸರಿ ಸಮಾನವಾಗಿ 8 ಸಿಕ್ಸರ್ಗಳ ಅವಶ್ಯಕತೆ ಇದೆ. ಬಹಳಷ್ಟು ತವರಿತೆ ಹೊಡೆತ ತನ್ಮೂಲಕವಾಗಿ ಲಾಂಗ್ ಆಫ್ ಲಾಂಗ್ ನಡುವರ ಸೀಮಾರಕ್ಕೆ ಹೊರಭಾಗದ ಗಮನಿಸ್ತಾ ಇದೆ. ಬೌಂಡ್ರಿ. ಓಕೆ, ಥ್ಯಾಂಕ್ ಯು ಡಿಜೆ. ಹೀಗಾಗಲೇ ಪಂದ್ಯಾಟ ಕುತೂಹಲಕಾರಿ ಘಟ್ಟವನ್ನು ತಲುಪ್ತಾ ಇದೆ. ಮುಂದಿನ ಪಂದ್ಯಾಟಕ್ಕಾಗಿ ಹೋರಾಟದ ಪಂದ್ಯಾಟ. ಹೀಗಾಗಲೇ ಪಂದ್ಯಾಟದ ಜಯಕ್ಕಾಗಿ 17-44 ಓಟಗಳು ಬರಬೇಕಾಗಿದೆ. ಎಸ್ಗಾರಿಕೆ ಭಾಗದಲ್ಲಿ ರವಿ 17-44. ರವಿ ಸತ ಚೆಂಡು ಲಾಂಗ್ ಆಫ್ ಸೀಮಾರೇಖೆ ಹೊರಭಾಗದ ಕ್ರಮಿಸ್ತಾ ಇದೆ. ಸಿಕ್ಸರ್. ಬಹುಶಃ ಇಂಜುರಿ ಇದ್ರು ಕೂಡ
ಪಂದ್ಯಾಟದಲ್ಲಿ ತಂಡಕ್ಕೋಸ್ಕರ ಆಟವನ್ನು ಆಡ್ತಾ ಇದ್ದಾರೆ, ಕ್ರೀಡಾ ಸ್ಫೂರ್ತಿಯಾಗಿ ಬರೀತಾ ಇದ್ದಾರೆ. ಅರ್ಧ ಶತಕವನ್ನು ದಾಖಲಿಸಿದ್ರ ಡಿಜೆ ದರ್ಶನ್ ಅರ್ಧ ಶತಕವನ್ನ ದಾಖಲಿಸಿದ್ರ 5,000 ಘೋಷಣೆ ನೀಡಿದ್ದಾರೆ. ಉಲ್ಲಾಸ್ ಪಂದ್ಯವನ್ನು ಜಯಿಸಿಕೊಟ್ರೆ 5,000 ನೀಡಿ ಘೋಷಣೆ ನೀಡಿದ್ದಾರೆ. ಎಸ್ಗಾರಿಕೆ ಭಾಗದಲ್ಲಿ ರವಿ 4ನೇ ಚೆಂಡಿಗಾಗಿ 4ನೇ ಬಾರಿಯ ಸಂತ ಚೆಂಡು ಕವರ್ ಸೀಮಾರೇಖೆ ಹೊರಭಾಗದಲ್ಲಿ ಬೌಂಡ್ರಿ. ಪಂದ್ಯಾಟದ ಚಿತ್ರೀಕರಣ ಒಂದು ಹಂತದಲ್ಲಿ ಅಭಿ ಬದಲಾಯಿಸಿದ್ರು. ಈ ಹಂತದಲ್ಲಿ ದರ್ಶನ್ ಚಿತ್ರೀಕರಣವನ್ನು ಬದಲಾಯಿಸ್ತಾ ಇದ್ದಾರೆ. 14ಕ್ಕೆ 28 ಓಟದ ಅವಶ್ಯಕತೆ. 20 ಓಟಗಳಿಗೆ ಆಗ್ಲೇ ರವಿ ಅವಕಾಶಗಳು ಮಾಡಿಕೊಡ್ತಾ ಇದ್ದಾರೆ. 44 ಈ ತನ್ಮಧ್ಯೆ ಡಾಟ್ ಬಾಲ್ ಅರ್ಧ ಶತಕ ದಾಖಲಿಸಿದ್ರೆ 5,000 ನೀಡ್ತಾರೆ. ಈಗಾಗಲೇ 15 ಎಸೆತಗಳಲ್ಲಿ ದರ್ಶನ್ 44 ಓಟವನ್ನು ದಾಖಲಿಸಿಕೊಂಡು ಪಂದ್ಯವನ್ನು ಆಡ್ತಾ ಇದ್ದಾರೆ. ಉಲ್ಲಾಸ್ 13 ಓಟವನ್ನು ದಾಖಲಿಸಿಕೊಂಡು ಪಂದ್ಯವನ್ನು ಆಡ್ತಾ ಇದ್ದಾರೆ. 8 ಎಸೆತಗಳಲ್ಲಿ ಕೊನೆಯ ಎಸೆತ ಬಾಕಿ ಇದೆ. ಅದೇ ಯಾವ ರೀತಿ ಪರಿಗಣಿಸ್ತಾರೆ ಕಾದು ನೋಡಬೇಕಾಗಿದೆ ಕೂಡ. ರವಿ ಸಂತ ಚೆಂಡು ಬಹಳಷ್ಟು ತ್ವರಿತ ಕ್ಷೇತ್ರ ರಕ್ಷಣೆ ಮಾಡಿದ್ರು. 2 ಓಟದ ಸೇರ್ಪಡೆ ದಾಖಲಿಸುವಂತ ಪ್ರಯತ್ನದಲ್ಲಿ ಯಶಸ್ಸನ್ನ ಕಾಣ್ತಾ ಇದೆ. 6 ಅಟ್ಟಾಯಿಸಿದ್ರು. 3rd ಅಂಪೈರ್ಗೆ ನೀಡ್ತಾ ಇದ್ದಾರೆ. ಒನ್ ಶಾಟ್, ಒಂದಾಟದ ಸೇರ್ಪಡೆ ಮಾತ್ರ ಆಗ್ತಾ ಇದೆ. ಬಹಳಷ್ಟು ತ್ವರಿತ ಕ್ಷೇತ್ರ ರಕ್ಷಣೆ ಲಾಂಗ್ ಆಫ್ ಲಾಂಗ್ ಅನ್ನೋ ದಾಖಲಿಸಿದ್ರು. ಈ ಹಂತದಲ್ಲಿ 5 ಓಟ ಮೈನಸ್ ಆಗ್ತಾ ಇದೆ. 1 ಓಟ ಮಾತ್ರ ಸೇರ್ಪಡೆ ಆಗ್ತಾ ಇದೆ.
12 ಸತ 27 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. 12ಕ್ಕೆ 27 ಓಟಗಳು. ಉಲ್ಲಾಸ್ಗೆ ಸತ ಚೆಂಡು ಕ್ಯಾಚ್ ಪಡೆಯುವಂತ ಅವಕಾಶಗಳಿದೆ. ಮೊದಲ ವಿಕೆಟ್ಸ್ ಪತನ, ಮೊದಲ ಬ್ರೇಕ್ ಥ್ರೋ ಅಭಿ ನೀಡ್ತಾ ಇದ್ದಾರೆ. ನ್ಯೂ ಬ್ಯಾಟ್ಸ್ಮನ್ ಶ್ರೀಧರ್ ಎಂಟ್ರಿಯನ್ನು ಪಡಿತಾ ಇದ್ದಾರೆ. ಆಲ್ರೌಂಡರ್ ಆಟಗಾರ, ಒಂದೆಡೆ ಆಲ್ರೌಂಡರ್ ಎಸೆತಗಾರ. 11ಕ್ಕೆ 27. ಎರಡನೇ ಬಾರಿಯ ಸತ ಚೆಂಡು ಡೀಪ್ ವಿಕೆಟ್ ನಡುವ ಭಾಗದಲ್ಲಿ ಸೀಮಾರೇಖೆ ಹೊರಭಾಗದ ಕ್ರಮಿಸ್ತಾ ಇದೆ. ಸಿಕ್ಸರ್, ಆರೋಟದ ಸೇರ್ಪಡೆ. ಬಹುಶಃ 85 ಓಟಗಳಿಗೆ ಅವಕಾಶಗಳು ಮಾಡಿಕೊಟ್ರು ಕೂಡ ಪಂದ್ಯಾಟವನ್ನು ಗೆಲ್ಲಿಸಿಕೊಳ್ಳುವಂತ ಲೆಕ್ಕಾಚಾರದ ಆಟವನ್ನ ಶ್ರೀಧರ್ ಮತ್ತೆ ದರ್ಶನ್ ಮಾಡ್ತಾ ಇದ್ದಾರೆ. ತೀರಾ ವೈಡ್ ಬಾಲ್ ಆಗ್ತಾ ಇದೆ. ಈ ಹಂತದಲ್ಲಿ 10 ಸತ 20 ಓಟಗಳು ಬರಬೇಕಾಗಿದೆ. ಅಲ್ಲಿ ಕ್ರೀಡಾ ಸ್ಫೂರ್ತಿಯಾಗಿ ಮೆರೆಬೇಕಾಗುತ್ತೆ. ಪಂದ್ಯಾಟವನ್ನು ಪ್ರಾರಂಭಿಸಲು ಸೂಚನೆ ನೀಡ್ತವೆ. 10 ಸತ 20 ಓಟಗಳು ಬರಬೇಕಾಗಿದೆ. ಒಂದು ಹಂತದಲ್ಲಿ 24ಕ್ಕೆ 68 ಓಟಗಳು ಬೇಕಾಗಿತ್ತು. ಈ ಹಂತದಲ್ಲಿ 10 ಸತ 20 ಓಟಗಳು ಬರಬೇಕಾಗಿದೆ. ಕಳೆದ ಓವರ್ ಮ್ಯಾಚ್ ಟರ್ನ್ ಆಗ್ತಾ ಇದೆ. ಈ ಹಂತದಲ್ಲಿ ಮತ್ತೆ ಅಭಿ ಅಸ್ತಂತ ಚೆಂಡು ತೀರಾ ಯಾರ್ಕರಾಗಿ ಬೀಳ್ತಾ ಇದೆ. ದರ್ಶನ್ ಸಕ್ಪಲ್ ದಾಖಲಿಸಿದ್ರೆ, ಒಂದು ಸಿಕ್ಸರ್ ದಾಖಲಿಸಿದ್ರೆ ಅರ್ಧ ಶತಕವನ್ನು ದಾಖಲಿಸುವಂತ ಲೆಕ್ಕಾಚಾರ. ಹಂತದಲ್ಲಿ 5,000 ರೂಪಾಯಿಗಳ ನೀಡಿ ಗೌರವಿಸ್ತಾರೆ. ಈ ಹಂತದಲ್ಲಿ ಕ್ಯಾಚ್ ಇನ್ ದ ಮ್ಯಾಚ್. ವಿಕೆಟ್ಸ್ ನೆಲ ಕುರುಳ್ತಾ ಇದೆ. ಈ ಓವರ್ ನಲ್ಲಿ ದರ್ಶನ್ ವಿಕೆಟ್ ಟರ್ನಿಂಗ್ ಪಾಯಿಂಟ್ ಆಗುವಂತ ಲೆಕ್ಕಾಚಾರವಿದೆ. ಬಹುಶಃ ಈ ವಿಕೆಟ್ಸ್ ಈ ಒಂದು ಪಂದ್ಯಾಟದಲ್ಲಿ ಟರ್ನಿಂಗ್ ಪಾಯಿಂಟ್ ಆಗುವಂತ ಎಲ್ಲಾ ಲಕ್ಷಣಗಳು ಕೂಡ ಇದೆ.
ಓದ ಜಾಣ ಈ ಹಂತದಲ್ಲಿ ಮತ್ತೆ ಪಂದ್ಯಾಟ ತಿರುವನ್ನ ಕಾಣ್ತಾ ಇದೆ. ಅಕ್ಷಯ್ ಎಂಟ್ರಿಯನ್ನು ಪಡಿತಾ ಇದ್ದಾರೆ. 7-19 ಓಟಗಳು ಬರಬೇಕಾಗಿದೆ. ಬಹುಶಃ ಯಾವ ತಂಡ ಪಂದ್ಯವನ್ನು ಜಯಿಸದೆ ಕಾದು ನೋಡಬೇಕಾಗಿದೆ. ಸ್ವಲ್ಪ ಬದಿಗೆ ಬರಬೇಕು ಪ್ರದೀಪಣ್ಣ, ಅಲ್ಲಿ ಮ್ಯೂಸಿಕ್ ಹಾಕ್ಲಿಕ್ಕೆ ಅವರು ಕಾಣೋದಿಲ್ಲ. 7-19 ಈ ಚೆಂಡಿನಲ್ಲಿ ಪಂದ್ಯಾಟದ ಫಲಿತಾಂಶ ಕೊನೆ ಹಂತ ಏರಿಕೆಯನ್ನು ಮಾಡುವಂತ ಲೆಕ್ಕಾಚಾರ ಇದೆ. ಕೊನೆ ಚೆಂಡು ಬಾಕಿ ಇಳಿತಾ ಇದೆ. ಡೆಡ್ ಬಾಲ್ ಸೂಚನೆಗಳು ಈಗಾಗಲೇ 3 ತೀರ್ಪುಗಾರರು ಮದನ್ ಮಡಿಕೇರಿ ಅವರು ನೀಡ್ತಾ ಇದ್ದಾರೆ. ಕೊನೆಯ ಚೆಂಡು ತನ್ಮೂಲಕವಾಗಿ ಡೀಪ್ ಇಡಬೇಕು ಮೇಲ್ಭಾಗದಲ್ಲಿ. ಕೇವಲ ಹೊಂದೋಟದ ಸೇರ್ಪಡೆ ಈ ಹಂತದಲ್ಲಿ ಪಂದ್ಯಾಟ ಇನ್ನೂ ಕೂಡ ಕುತೂಹಲಕಾರಿ ಘಟ್ಟವನ್ನು ತಲುಪ್ತಾ ಇದೆ. 3 ಸಿಕ್ಸರ್ಗಳ ಅವಶ್ಯಕತೆ ಇದೆ. ಅದ್ಯಾವ ತಂಡ ಪಂದ್ಯಾಟವನ್ನು ಜಯಿಸದೆ ಕಾದು ನೋಡಬೇಕಾಗಿದೆ ಕೂಡ. ಪಂದ್ಯಾಟದ ಜಯಕ್ಕಾಗಿ 3 ಸಿಕ್ಸರ್ಗಳ ಅವಶ್ಯಕತೆ. 3 ಸಿಕ್ಸರ್ ಪಂದ್ಯಾಟವನ್ನು ಜಯಿಸದೆ ಬಹುಶಃ 2 ಚೆಂಡಿನಲ್ಲಿ ಪಂದ್ಯಾಟ ಇದೆ. ಬಹುಶಃ ಬೌಲಿಂಗ್ ಭಾಗದಲ್ಲಿ ಪಂದ್ಯಾಟವನ್ನು ಜಯಿಸಿದ್ರೆ ಒಂದೆಡೆ ದರ್ಶನ್ ವಿಕೆಟ್ ಟರ್ನಿಂಗ್ ಪಾಯಿಂಟ್ ಆಗ್ತಾ ಇದೆ. ಈ ಹಂತದಲ್ಲಿ ಬಹಳಷ್ಟು ಒಂದು ಮೊದಲ ಎಸೆತದಲ್ಲಿ ಸಿಕ್ಸರ್ ಹಾಕಲಿದ್ದ ಶ್ರೀಧರ್ ಸ್ಟ್ರೈಕ್ ಅನ್ನು ಪಡಿತಾ ಇದ್ದಾರೆ. ಹೀಗಾಗಲೇ 6 ಎಸೆತ 19 ಓಟ. ಪಂದ್ಯಾಟ ಈಗ ರೋಚಕ, ರೋಮಾಂಚನ, ಕುತೂಹಲಕಾರಿ ಘಟ್ಟವಾಗಿ ತಲುಪ್ತಾ ಇದೆ. ಕ್ರೀಡಾಭಿಮಾನಿಗಳು ವೀಕ್ಷಣೆಯನ್ನು ಮಾಡ್ತಾ ಇದ್ದಾರೆ ಕೂಡ. ಪ್ರೀತಮ್ ಎಸೆತ ಮೊದಲ ಚೆಂಡು ವೈಟ್ ಬಾಲ್. ಒಂದೋಟದ ಸೇರ್ಪಡೆ. 6 ಎಸೆತ 17 ಓಟಗಳು ಜಯಕ್ಕಾಗಿ ಬರಬೇಕಾಗಿದೆ. ಪಂದ್ಯಾಟ ಒಂದೆಡೆ ಕುತೂಹಲಕಾರಿ ಘಟ್ಟವನ್ನು ತಲುಪ್ತಾ ಇದ್ರೆ M9 ಸಂಘಟಕರು ಒಂದು ಪಂದ್ಯಾಟದ ಚಿತ್ರೀಕರಣವನ್ನ ಸೆರೆಳಿತಾ ಇದ್ದಾರೆ. ಪ್ರೀತಮ್ ಎಸೆತ ಮೊದಲ ಚೆಂಡು. ಈ ಹಂತದಲ್ಲಿ ಶ್ರೀಧರ್ ವಿಕೆಟ್ಸ್ ಅನ್ನು ಕಳೆದುಕೊಳ್ತಾ ಇದೆ. ಅದೃಷ್ಟ ಈ ಬಾರಿ ಕೈ ಹಿಡಿತಾ ಇದೆ ಕೆಟಿಜಿ ಕ್ರಿಕೆಟರ್ಸ್. ಓಕೆ, ದರ್ಶನ್ ರವರು ಒಂದು ಕ್ಯಾಚ್ ಅನ್ನು ಪಡೆದುಕೊಂಡ್ರೆ 1,000 ರೂಪಾಯಿಗಳನ್ನು ನೀಡ್ತಾರೆ. ದೃಶಿರವರು ಈ ನಿಟ್ಟಲ್ಲಿ ಪಂದ್ಯಾಟದ ಜಯಕ್ಕಾಗಿ ಸರ್ ಬ್ಯಾಟ್ಸ್ಮನ್ ನೇಮನ್ನು ತಿಳಿಪಡಿಸಬೇಕಾಗುತ್ತೆ. ಓಕೆ, ಅರ್ಜುನ್ ಪ್ರೀತು ನ್ಯೂ ಬ್ಯಾಟ್ಸ್ಮನ್. ಲೆಫ್ಟಿ ಆಟಗಾರ ಪ್ರೀತ ಬಹುಶಃ ಗಾಳಿಯ ಲಾಭವಿದೆ.
ಈ ಹಂತದಲ್ಲಿ ಜಯಕ್ಕಾಗಿ 517 ಓಟಗಳು ಬರಬೇಕಾಗಿದೆ. ಜಯಕ್ಕಾಗಿ 5ರ ಮುಂದೆ 17 ಓಟಗಳು ಬರಬೇಕಾಗಿದೆ. ಎಸೆಗಾರಿಕೆ ಭಾಗದಲ್ಲಿ ಬಹಳಷ್ಟು ಒಂದು ಡಾಟ್ ಬಾಲ್ನ ಅವಶ್ಯಕತೆ ಇದೆ. ಆ ರೀತಿ ಎಸೆಗಾರಿಕೆಯನ್ನು ಮಾಡಿದ್ರೆ ಪಂದ್ಯಾಟವನ್ನು ಜಯಿಸುತ್ತೆ. ಪಂದ್ಯಾಟದ ಜಯಕ್ಕಾಗಿ ಸಿಕ್ಸರ್ಗಳ ಅವಶ್ಯಕತೆ ಇದೆ. ಬಹುಶಃ ಪ್ರೀತು ಸಿಕ್ಸರ್ ಮುಖಾಂತರವಾಗಿ ಪಂದ್ಯಾಟವನ್ನು ಜಯಿಸಿದ್ರೆ ಪ್ರೀತು ಈ ಒಂದು ಪಂದ್ಯಾಟದ ಹೀರೋ. ಎಸೆಗಾರಿಕೆ ಭಾಗದಲ್ಲಿ ಪ್ರೀತಮ್ ಎಸೆಗಾರಿಕೆಯನ್ನು ಮಾಡ್ತಾರೆ. ಬಹುಶಃ ಡಾಟ್ ಬಾಲ್ ಅನ್ನು ದಾಖಲಿಸಿದ್ರೆ ಈ ಒಂದು ಪಂದ್ಯಾಟದ ಹೀರೋ ಕೂಡ ಪ್ರತಾಪ್ ಆಗ್ತಾರೆ. ಕ್ಷಮೆಯಲ್ಲಿ ಬೌಲರ್ ಪ್ರತಾಪ್. ತೀರ ಯಾರ್ಕ ಡೆಲಿವರಿ ಚೆಂಡು ಬಹಳಷ್ಟು ಉತ್ತಮ ಕ್ಷೇತ್ರ ರಕ್ಷಣೆ ಲಾಂಗ್ ಆಫ್ ಫೇಲ್ ಭಾಗದಲ್ಲಿ ರನ್. ತನ್ಮಧ್ಯೆ ಲೆಫ್ಟಿ ಆಟಗಾರನ ಇನ್ನಿಂಗ್ಸ್ ಆಟವನ್ನು ಕಾಣ್ತಾ ಇದೆ. 4ಕ್ಕೆ 16. ನಾಲ್ಕಕ್ಕೆ 16. ಬಹುಶಃ 2 ಚೆಂಡಿನಲ್ಲಿ ಪಂದ್ಯಾಟವಿದೆ. ಎಸೆಗಾರಿಕೆ ಭಾಗದಲ್ಲಿ ಪ್ರತಾಪ ಅವರ ಕೈಯಲ್ಲಿ ಚೆಂಡಿದೆ, ಪಂದ್ಯಾಟ ಕೂಡ ಅವರ ಕೈಯಲ್ಲಿದೆ. ನವೀನ್ ಸ್ಟ್ರೈಕ್ ಅನ್ನು ಪಡಿತಾ ಇದ್ದಾರೆ. ಬಹಳಷ್ಟು ಅನುಭವಿ ಆಟಗಾರ ಅಕ್ಷಯ್ ನಿರೀಕ್ಷಿತ 2 ಸಿಕ್ಸರ್. ಆ ಬಳಿಕ ಬೌಂಡರಿ ದಾಖಲಿಸಿದ್ರೆ ಪಂದ್ಯಾಟವನ್ನು ಜಯಿಸುವಂತ ಲೆಕ್ಕಾಚಾರ ಇದೆ. 3ನೇ ಬಾರಿ ಎಸ್ ಅಂತ ಚೆಂಡು. ಮುಸಾಮಿಲ್ ಬಹಳಷ್ಟು ತವರಿತ ಕ್ಷೇತ್ರ ರಕ್ಷಣೆ. ಗೂಟದ ಮೊದಲು ಗೂಟ ರಕ್ಷಣೆ ದರ್ಶನ್ ಕಡವಿನ ಕೋಟ ಮಾಡ್ತಾ ಇದ್ದಾರೆ. ಪಂದ್ಯಾಟ ಈಗ ತೀರ್ಮಾನ ಕಾಣ್ತಾ ಇದೆ. 3 ಎಸೆತ 15 ಓಟಗಳು ಬರಬೇಕಾಗಿದೆ. 3 ಎಸೆತ 15 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ. ತನ್ಮಧ್ಯೆ ಬ್ಯಾಕ್ವರ್ಡ್ ಶಾಟ್ ಲೈಕ್ ಸೀಮಾರ ಕ್ಯಾಚಿನಲ್ಲಿ ಬೌಂಡರಿ ಅಟ್ಟಾಯಿಸುವಂತ ಪ್ರಯತ್ನ ಮಾಡ್ತಾ ಇದ್ದಾರೆ ಅಡಪರ್ಸ್. ಥರ್ಡ್ ಅಂಪೈರ್ಗೆ ನೀಡ್ತಾ ಇದ್ದಾರೆ. ಸೇವ್ ಆಗ್ತಾ ಇದೆ. ಒಂದೋಟದ ಸೇರ್ಪಡೆ ಈಗಾಗಲೇ ರನ್ ಅಪ್ಡೇಟ್ ಮಾಡ್ತಾರ. 2ಕ್ಕೆ 14. ಈಗ ಪಂದ್ಯಾಟ ಮತ್ತೆ ತಿರುವನ್ನ ಕಾಣ್ತಾ ಇದೆ. ಬಹುಶಃ ಬ್ಯಾಕ್ ಟು ಬ್ಯಾಕ್ 2 ಸಿಕ್ಸರ್ ದಾಖಲಿಸಿದ್ರೆ ಪಂದ್ಯಾಟ ಇನ್ನೂ ಕುತೂಹಲಕಾರಿ ಘಟ್ಟವನ್ನು ತಲುಪುವಂತ ಲೆಕ್ಕಾಚಾರ ಇದೆ. 2ಕ್ಕೆ 13. ಈ ಹಂತದಲ್ಲಿ ಬ್ಯಾಕ್ ಟು ಬ್ಯಾಕ್ 2 ಸಿಕ್ಸರ್ ಅವಶ್ಯಕತೆ. ಅಕ್ಷಯ್ ಸ್ಟ್ರೈಕ್ ಅಲ್ಲಿ. ಎಸೆಗಾರಿಕೆ ಭಾಗದಲ್ಲಿ ಪ್ರತಾಪ್ ಎಸೆಂತ ಚೆಂಡು ಸ್ಕ್ವೇರ್ ಲೆಗ್ ಸೀಮಾರೇಖೆ ಹೊರಭಾಗದ ಕ್ರಮಿಸ್ತಾ ಇದೆ. ಸಿಕ್ಸರ್. ಬಹುಶಃ ವೈಡ್ ಬಾಲ್ ಈ ಪಂದ್ಯಾಟದಲ್ಲಿ ಎಡವಿಕೆಯನ್ನ ಕಾಣ್ತಾ ಇದೆ. ಮತ್ತೆ ಕುತೂಹಲಕಾರಿ ಪಂದ್ಯಾಟ. 1ಕ್ಕೆ 7. ಒಂದೇ ಸೆತ 7 ಓಟಗಳು ಬರಬೇಕಾಗಿದೆ ಜಯಕ್ಕಾಗಿ.
ಹಲೋ, 1-7. ಸರ್, ಯಾರು ಕೂಡ ಒಳಗೆ ಬರುವಂತಿಲ್ಲ. ತಂಡದ ನಾಯಕರು ಮಾತ್ರ ಮಾತಾಡ್ಲಿಕ್ಕೆ ಅವಕಾಶ ಇರ್ತದೆ. ದಯವಿಟ್ಟು ಅಂಪೇರ್ ಸಹಿತ ಮಾಡ್ತಾರೆ, ತೀರ್ಮಾನ ಮಾಡ್ತಾರೆ. ದಯವಿಟ್ಟು ನೀವುಗಳು ಮಾತಾಡಬೇಡಿ ಅಲ್ಲಿ. ದಯವಿಟ್ಟು ಎಲ್ಲ ಅಲ್ಲಿ ಹೊರಗಡೆ ಹೋಗ್ಬೇಕು. ಕೊನೆ ಹಂತದಲ್ಲಿ ದಯವಿಟ್ಟು ಗಂದಲಕ್ಕೆ ಅವಕಾಶ ಕೊಡಬೇಡಿ. ದಯವಿಟ್ಟು ಅಂಪೈರ್ಸ್ಗಳು ನಿಂತಿದ್ದಾರೆ, ಅದು ಆ ಕೆಲಸ ಮಾಡೋಕ್ಕೆ ಕರೆಸಿದ್ದೇವೆ, ಮಾಡ್ತಾ ಇದ್ದಾರೆ. ದಯವಿಟ್ಟು ಇನ್ನೊಂದು ಚೆಂಡುಗಳಲ್ಲಿ ಹಲೋ, 1-7. ತರ್ವಾದ ಬಹಳಷ್ಟು ಉತ್ತಮರುತ್ತೆ ಹೊಡೆತ. ತರ್ವಾದ ಸೀಮಾನಕ್ಕೆ ಹೊರವಾಗಲು ಕ್ರಮಿಸ್ತಾ ಇದೆ. ಬೌಂಡ್ರಿ ಪಂದ್ಯಾಟವನ್ನು ಓಕೆ ನೋ ಬಾಲಿಗೆ 1 ನಿಮಿಷ 8 ನೋ ಬಾಲಿಗೆ ಒಂದು ಕರೆ ನೀಡಿದ್ದಾರೆ. ದಯವಿಟ್ಟು ಇನ್ನೂ ಪಂದ್ಯ ಮುಗ್ದಿಲ್ಲ, ಯಾಕೆ ಒಳಗೆ ಹೋಗ್ತೀರ? ಅಲ್ಲಿ ಎಲ್ಲ ಫೀಲ್ಡರ್ಸ್ ಅಲ್ಲೇ ಇರಬೇಕು. 1 ನಿಮಿಷ ಸರ್. 4 6 6 8 ನೋ ಬಾಲಿಗ. ಓಕೆ, ಮುಂದಿನ ವಿದ್ಯಮಾನಕ್ಕಾಗಿ ಪ್ರಮೋದ ಫ್ರಮ್ ಚಿಕ್ಕಮಗಳೂರು. ಹೋಗಿ ಅಣ್ಣ, ವೇದಿಕೆ ಮೇಲಿಂದ ಹೋಗಿ, ಆ ಕಡೆ ಹೋಗಿ. ಅಲ್ಲಿ ವೈರ್ಸ್ ಇದೆ ಅಣ್ಣ, ಅಲ್ಲಿ ತುಣಿಬೇಡಿ, ಹೋಗಿ. ದಯವಿಟ್ಟು ಎಲ್ಲ ಹೋಗ್ಬೇಕು, ಅಲ್ಲಿ ತುಣಿಬೇಡಿ, ಹೋಗಿ. ದಯವಿಟ್ಟು ಎಲ್ಲ ಕ್ಲಿಯರ್ ಮಾಡಿ. ಅಲ್ಲಿ LED ಹಾಕಿದೀವಿ, LED ನೋಡ್ಕೊಳ್ಳಿ. ದಯವಿಟ್ಟು ಎಲ್ಲ ತಮ್ಮ ಸ್ಥಳದಲ್ಲಿ ಹೋಗಿ ಆಸೀನರಾಗಬೇಕು. ಈಗ ಅಂಪೈರ್ಗಳು ತೀರ್ಮಾನ ಕೊಡ್ತಾರೆ. ದಯವಿಟ್ಟು ಅಂಪೈರ್ ಇಲ್ಲೇ ಬಂದು LED ಚೆಕ್ ಮಾಡ್ತಾರೆ. ದಯವಿಟ್ಟು ಹೋಗಿ ಎಲ್ಲರೂ. ದಯವಿಟ್ಟು ಎಲ್ಲ ಹೋಗ್ಬೇಕಲ್ಲಿ. ಪ್ಲೇಸ್ಗಳು ನಿಮ್ಮ ಪ್ಲೇಸಲ್ಲಿರಿ.
ಇಲ್ಲಿ ಬರೋ ಅವಶ್ಯಕತೆ ಇಲ್ಲ ಪ್ಲೇಯರ್ಗಳು, ಅಲ್ಲೇ ಇರಿ. ಅಂಪೈರ್ ಅವ್ರ ತೀರ್ಮಾನ ಅಂತಿಮವಾಗಿರುತ್ತೆ. ದಯವಿಟ್ಟು ಅಲ್ಲೆಲ್ಲ ಇಟ್ಕೊಂಡು ನೀವು ಫೀಲ್ಡ್ ಅಂಕಣದಿಂದ ಹೊರಗಡೆ ಬನ್ನಿ. ಅವ್ನು ಸೈಕಲ್ ಯಾರೋ ಅವನು, ಬರೋ ಹೊರಗಡೆ ದಯವಿಟ್ಟು. ದಯವಿಟ್ಟು ಎಲ್ಲ ಟಿವಿಗೆ ಹೋಗ್ರಪ್ಪ, ಟಿವಿಗೆ ಹೋಗ್ರಿ. ಅಲ್ಲಿ ಎಲ್ ಇ ಡಿ ಹಾಕಿಲ್ವಾ ಅಲ್ಲಿ ಹೋಗಿ. ನೋ ಬಾಲ್ ಎನ್ನುವ ಸೂಚನೆ ಬರ್ತಾ ಇದೆ. ಪಂದ್ಯಾಟ ನೋ ಬಾಲ್ ಬನ್ನಿ ಕಾಂತು. ಅಂಪೈರ್ ಡಿಸಿಷನ್ ದಯವಿಟ್ಟು ನೋಡಿ. ಅಂಪೈರ್ ತೀರ್ಮಾನ ಅಂತಿಮ ತೀರ್ಮಾನ. ದಯವಿಟ್ಟು ಮತ್ತೆ ಮಾತಾಡಬೇಡಿ ಯಾರು. ಈಗ 20 ಸಲ ನಾವು ಮ್ಯಾಚ್ ನೋಡ್ಕೊಂಡು ಎಲ್ಲ ಹೋಗ್ಬೇಕಲ್ಲಿ ಫೀಲ್ಡರ್ಸ್ಗಳು ಹೋಗಿ. ಅಂಪೈರ್ಗಳ ತೀರ್ಮಾನ ನೋ ಬಾಲ್ ಆಗಿದೆ. ದಯವಿಟ್ಟು ಎಲ್ಲ ಅಂಪೈರ್ಗಳ ಒಂದು ತೀರ್ಮಾನಕ್ಕೆ ಬದ್ಧರಾಗಿ ಆಟವನ್ನು ಆಡಬೇಕು. ದಯವಿಟ್ಟು ಯಾವುದೇ ಬೇರೆ ಒಂದು ಮಾತಾಡಲು ಅವಕಾಶ ಇರುವುದಿಲ್ಲ. ಭರವಸೆ ನೋ ಬಾಲ್ ಅದು ಬನ್ನಿ. ಆ ವೇದಿಕೆ ತೆರವು ಮಾಡಿಸಿಕೊಳ್ಳಿ ಸರ್, ದಯಮಾಡಿಸಿಕೊಳ್ಬೇಕು. ಒಂದೇ ಸೇತ 2 ಓಟಗಳ ಜಯಕ್ಕಾಗಿ ಬರಬೇಕಾಗ್ತದೆ. ಒಂದು ನೋಬಲ್ ದಯವಿಟ್ಟು ಅಲ್ಲಿ ಮಾಡಬೇಡಿ. ದಯವಿಟ್ಟು ಓಡ್ಬೇಕು ಬೇಗನೆ. ಅಂಪೈರ್ ತೀರ್ಮಾನ ಕೊಟ್ಟಾಗಿದೆ. ಕಡೆ ಚೆಂಡಿದೆ. ದಯವಿಟ್ಟು ಪಂದ್ಯವನ್ನ ಇನ್ನೂ ಜೀವಂತವಾಗಿದೆ. ಆಟ ಆಡಿ ಇಬ್ರು. ದಯವಿಟ್ಟು ಎಲ್ಲ ಬೌಂಡ್ರಿಗಳಿಂದ ನಮ್ಮ ಫ್ಲೆಕ್ಸ್ ಬೋರ್ಡಿಂದ ಹಿಂದೆ ಹೋಗಿ. ಸರ್ ಈ ಕಡೆ ಬನ್ನಿ ಸರ್, ಇದೊಂದು ಸ್ವಲ್ಪ ಈ ಕಡೆ ಬನ್ನಿ ಜನ.
ಅಲ್ಲಿ ಕಾಣುದಿಲ್ಲ ಸರ್, ಈ ಕಡೆ ಬನ್ನಿ ಸರ್. ದಯವಿಟ್ಟು ಅಲ್ಲಿ ಸರ್ ಒಂದು ಕೊಟ್ಟಿಯಾರ ಮತ್ತೆ ಗಡಿ ಬರ್ತೀರಾ ಸರ್ ಅಲ್ಲಿ. ದಯವಿಟ್ಟು ಎಲ್ಲ ಹೋಗಿ ಅಲ್ಲಿ ಬೇಬೇಗ್ನಲ್ಲಿ ಡಕ್ಕೋ ಕೂತ್ಕೊಳ್ಳಿ ಅಲ್ಲಿ. ಒಂದರ ಮುಂದೆ 7 ಓಟಗಳು ಬರಬೇಕಾಗಿರ್ತಕ್ಕಂಥ ಸಂದರ್ಭದ ನಡುವೆ ನೋ ಬಾಲ್ ಫ್ರೀ ಹಿಟ್ ಮುಖಾಂತರವಾಗಿ ಹೋಗ್ಬೇಕು ದರ್ಶನ್. ಇಲ್ಲ ಸರ್ ಪೆನಾಲ್ಟಿ ಹಾಕಿ ಸರ್, ರನ್ ಪೆನಾಲ್ಟಿ ಹಾಕಿ ಸರ್. ಪ್ರತಿ ಸಲ ಇದು ಮಾಡ್ಕೊಂಡ್ರೆ 4 ಓಟಗಳ ಸೇರ್ಪಡೆ. ನಾವು ನೆಕ್ಸ್ಟ್ 11 ಒಂದೇ ಸದ ಜಯಕ್ಕಾಗಿ 2 ಓಟಗಳ ರೋಚಕ ರೋಮಾಂಚನ ಕುತೂಹಲಕಾರಿ ಪಂದ್ಯಾಟ. ಈ ಬಾರಿ ತಟಿಮುಟ್ಟಿ ಓಟವನ್ನು ಕಸಿಯುವಂತಹ ಪ್ರಯತ್ನ ತನ್ಮೂಲಕ 1-1 ಬದಲೇ 2ನೇ ಓಟಕ್ಕೆ ಮನವಿಯನ್ನು ಮಾಡುವುದರ ಮುಖಾಂತರವಾಗಿ ರನ್ಔಟ್ ಮುಖಾಂತರವಾಗಿ ಉದ್ದನ್ನು ತಪ್ಪಿಸ್ತಾ ಇದ್ದಾರೆ. ಪಂದ್ಯಾಟ ಟೈ ಆಗ್ತಾ ಇದೆ. ಪಂದ್ಯಾಟ ಸಮಬಲಗೊಳ್ತಾ ಇದೆ. ತನ್ನ ಮೂಲಕವಾಗಿ 80ರ ಆಸುಪಾಸು ಓಟವನ್ನು ದಾಖಲಿಸಿಕೊಂಡಿರ್ತಕ್ಕಂಥ ತಂಡ. ಅಲ್ಲಿ ಬ್ಯಾಟ್ಸ್ಮನ್ಸ್ ಬರಬೇಕು. ಸೂಪರ್ ಓವರ್ ಪಂದ್ಯಾಟ 6 ಚೆಂಡಿನ ಆಟ ಮಾತ್ರ ಇಲ್ಲಿ ಡಿಸಿಷನ್ ಆಗುತ್ತೆ. ಆರಂಭಿಕ ಆಟಗಾರ ಬರಬೇಕು. ಸಮಯ ವಿಳಂಬ ಮಾಡ್ಲಿಕ್ಕಿಲ್ಲ ಸರ್. 80ರ ಆಸುಪಾಸು ಓಟವನ್ನು ದಾಖಲಿಸಿಕೊಂಡಿರ್ತಕ್ಕಂಥ ತಂಡ ಅಂತಿಮ ಹಂತದಲ್ಲಿ ತನ್ನ ದಾಂಡಿನ ಮುಖಾಂತರವಾಗಿ ಸೋಲನ್ನು ಕಾಣಬೇಕಾಗಿರ್ತಕ್ಕಂಥ ಸಮಯ ಸಂದರ್ಭಗಳ ನಡುವೆ ಒಂದು ವೈಡ್ ಚೆಂಡಿನ ಚಿತ್ರಣವೇ ಬದಲಾಗಿ ಹೋಗ್ತಾ ಇದೆ. ತದನಂತರ 5ನೇ ಬಾರಿ ಎಸಕನ ಚೆಂಡು ನೋಬಾಲ್ ಸೂಚಿತವಾಗಿತ್ತು. ಆ ನೋಬಾಲಿಗೆ ಒಂದು ಬೌಂಡ್ರಿ ಲೆಕ್ಕಾಚಾರ ಮುಖಾಂತರವಾಗಿ ಮತ್ತೆ ಪಂದ್ಯಾಟ ಚಾಲನೆಯಲ್ಲಿರ್ತದೆ. ಈ ನಡುವೆ ಒಟ್ಟಾರೆಯಾಗಿ ಅಂತಿಮ ಹಂತದಲ್ಲಿ ಬಹಳಷ್ಟು ಶ್ರೇಷ್ಠತೆಯನ್ನು ಪಡೆದುಕೊಂಡಿರ್ತಕ್ಕಂಥ ಪಂದ್ಯಾಟಗಳು HPL ಸೀಸನ್ ಆವೃತ್ತಿ 4ರಲ್ಲಿ ಯಶಸ್ವಿಯಾಗಿ ಸಾಗ್ತಾ ಇದೆ. ಸೂಪರ್ ಓವರ್ ಎಲ್ಲ ತೆರ ಮಾಡಿ